ಇನ್ನೊಂದು ಸಂದರ್ಭ, ಇಂದ್ರನ ಕುರಿತು ಯಾಗವನ್ನು ಮಾಡಬೇಕು ಅಂತ ನಂದ ಬಾಬಾ ಎಲ್ಲ ನಿಶ್ಚಯ ಮಾಡಿದ್ದಾರೆ. ಪ್ರತಿ ವರ್ಷದಾಗಿ ಈ ವರ್ಷನೂ ಒಂದು ಯಾಗ ಮಾಡೋಣ. ಯಜ್ಞದ ಕುಂಡ ಸಿದ್ಧವಾಗಿದೆ, ಅದಕ್ಕೆ ಬೇಕಾದಂತಹ ದ್ರವ್ಯಗಳು ಎಲ್ಲ ಸಿದ್ಧಪಡಿಸ್ತಾ ಇದ್ದಾರೆ. ಕೃಷ್ಣ ಹೋಗಿ ಕೇಳ್ತಾನೆ, ಏನು ನಡೀತಾ ಇದೆ ಇಲ್ಲಿ ಅಂತ. ಇಂದ್ರನ ಕುರಿತು ಒಂದು ಯಾಗವನ್ನು ಮಾಡ್ತಾ ಇದ್ದೇವೆ. ಯಾಕೆ ಇಂದ್ರನ ಕುರಿತು ಮಾಡ್ತಿದ್ದೀರಿ? ಮಳೆ ಕೊಡುವವನವನು, ಬೆಳೆ ಕೊಡುವವನವನು. ಇಂದ್ರನ ಅನುಗ್ರಹದಿಂದಲೇ ನಮ್ಮ ಬದುಕು ಸಾಗ್ತಾ ಇರೋದ್ರಿಂದ ಪ್ರತಿ ವರ್ಷ ನಾವು ಮಾಡ್ತಕ್ಕಂಥ ಒಂದು ವಿಧಿ ಇಟ್ಟುಕೊಂಡಿದ್ದೇವೆ. ಕೃಷ್ಣ ಹೇಳ್ತಾನೆ, ಇಂದ್ರನ ಕುರಿತು ನೀವು ಮಾಡಬೇಕಾಗಿಲ್ಲ ಅಂತ ಹೇಳ್ತಾನೆ. ನಂದ ಬಾಬಾ ಕೇಳ್ತಾರೆ, ಯಾಕೆ, ಏನು ಕಾರಣ? ನಿಮಗೆ ಸುಖವನ್ನೋ ದುಃಖವನ್ನೋ ಕೊಡುವವನು ಇಂದ್ರ ಅಲ್ಲ, ಗುರು ಅಲ್ಲ, ಶುಕ್ರವಲ್ಲ, ಶನಿ ಅಲ್ಲ, ಮತ್ಯಾರು? ನಮ್ಮದೇ ಕರ್ಮಗಳು. ಕರ್ಮ ಸಿದ್ಧಾಂತವನ್ನು ಬೋಧಿಸ್ತಾನೆ ಬಹಳ ಸುಂದರವಾಗಿ. ಈ ವೈದಿಕ ಸನಾತನ ಸಂಸ್ಕೃತಿ ನಿಂತಿರೋದೇ ಕರ್ಮ ಸಿದ್ಧಾಂತದ ಮೇಲೆ. ಒಬ್ಬ ವ್ಯಕ್ತಿ ಸುಖವನ್ನು ದುಃಖವನ್ನು ಅನುಭವಿಸ್ತಾ ಇದ್ರೆ ಅವನ ಕರ್ಮವೇ ಕಾರಣ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಕ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಿನಗೆ ಒಳ್ಳೇದಾಗಲಿಕ್ಕೂ ಕೆಟ್ಟದಾಗಲಿಕ್ಕೂ ನೀನೇ ಕಾರಣ, ನಿನ್ನನ್ನು ಮೇಲೆ ಎತ್ತುಕೋ ಅಂತ ಕರೀತಾನೆ ಅರ್ಜುನಿಗೆ. ಎಷ್ಟು ಆಶ್ಚರ್ಯ! ಅರ್ಜುನಿಗೆ ಮೋಹ ಬಂದಾಗ, ಶೋಕ ಬಂದಾಗ ಭಗವಂತ ತಲೆ ಮೇಲೆ ಕೈ ಇಟ್ಟು ಪರಿಹಾರ ಮಾಡಲಿಲ್ಲ, ವಿಭೂತಿಯನ್ನು ಮಂತ್ರಿಸಿ ಕೊಡಲಿಲ್ಲ. 18 ಅಧ್ಯಾಯಗಳ 700 ಶ್ಲೋಕವನ್ನು ಬೋಧಿಸ್ತಾನೆ. ನಿನ್ನನ್ನು ನೀನು ಮೇಲೆತ್ಕೋ ಅಂತ ಹೇಳ್ತಿದ್ದಾನೆ. ಅಲ್ಲ, ನಮ್ಮನ್ನು ಸ್ವಲ್ಪ ನೀನು ಮೇಲೆತ್ತಬಹುದಿತ್ತಲ್ಲ, ನಾವು ಹೋಗಿ ಗುರುಗಳೇ ಮೋಕ್ಷ ಕೊಡಿ ಅಂತ ಹೇಳ್ತೇವಲ್ಲ. ಮೋಕ್ಷ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವೇ ಮೇಲೆತ್ಕೊಳ್ಬೇಕು. ವಿಘ್ನ ಪರಿಹಾರ ಮಾಡ್ತಾನೆ ಭಗವಂತ. ಭಗವಂತನ ಆರಾಧನೆ ಮಾಡೋದು ಮೂಲಕವಾಗಿ ಆ ಮಾರ್ಗದಲ್ಲಿ ಬರತಕ್ಕಂತಹ ದೋಷಗಳು, ವಿಘ್ನಗಳು ಭಗವಂತ ಸರಿಸ್ತಾನೆ. ಆದರೆ ನಾವೇ ನಡೆಯಬೇಕು ದಾರಿಯನ್ನು. ಒಬ್ಬ ಮನುಷ್ಯ ಉದ್ಧಾರವಾಗಿದ್ದರೂ ಅವನೇ ಕಾರಣ, ಸೋತಿದ್ರು ಅವನೇ ಕಾರಣ. ಇದು ವೈದಿಕ ಸನಾತನ ಸಿದ್ಧಾಂತ. ಚೆನ್ನಾಗಿ ಕಷ್ಟಪಟ್ಟು ದುಡಿಮೆ ಮಾಡಿದರೆ, ಶ್ರಮಪಟ್ಟರೆ ಯಾಕೆ ಬೆಳೆ ಬರಲ್ಲ? ಹಾಗಾದರೆ ನಮ್ಮ ಸ್ವಪ್ರಯತ್ನ ಅಷ್ಟೇ ಇದರಲ್ಲಿ ಇದೆಯೋ ಅಥವಾ ನಮ್ಮ ಪೂರ್ವದ ಪ್ರಾರಬ್ಧವೂ ಕೆಲಸ ಮಾಡುತ್ತೆ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ. ನಿನ್ನ ಪ್ರಯತ್ನ ನೀನು ಮಾಡ್ತಾ ಹೋಗು. ಕಣ್ಣು ಕಾಣುವಷ್ಟು ದೂರ, ಕಾಲು ನಡೆಯುವಷ್ಟು ದೂರ ನಡೆಯದಿರೆ ಲೋಪವಲ್ಲ ಮಂಕುತಿಮ್ಮ. ಇದು ಕೃಷ್ಣ ಬೋಧಿಸಿದ ಸಿದ್ಧಾಂತ. ಆದ್ದರಿಂದ ಇಂದ್ರನ್ನ ಪೂಜಿಸಿದರೆ ಅಪರಾಧ ಅಂತಲ್ಲ. ಎಷ್ಟು ದೇವರಂತ ಪೂಜಿಸ್ತಾ ಹೋಗ್ತೀರಿ ನೀವು? ಅವಶ್ಯಕತೆ ಇಲ್ಲ. ಭಗವಂತನ ಒಬ್ಬನನ್ನೇ, ಇಷ್ಟದೈವನಾದ ಸೃಷ್ಟಿಕರ್ತನಾದ ಪರಮಾತ್ಮನ ಒಬ್ಬನನ್ನೇ ಆರಾಧಿಸಿದರೆ ಸಾಕು, ಸರ್ವಾಭೀಷ್ಟಗಳು ಸಿದ್ಧವಾಗ್ತವೆ. ಬಹಳ ಆಶ್ಚರ್ಯ ಅನ್ಸುತ್ತೆ. ನಮ್ಮಲ್ಲಿ ಒಬ್ಬೊಬ್ಬರಿಗೆ ಆ ದೋಷವಂತೆ, ಈ ದೋಷವಂತೆ, 106 ದೋಷವಂತೆ ಅಂತ ಹೇಳ್ಕೊಂಡು ಬೆಳಿಗ್ಗೆ ಇದ್ರ ಜಾತಕ ಹಿಡ್ಕೊಂಡು ಹೊರಡ್ತಾರೆ. ಪ್ರತಿನಿತ್ಯವೂ ಆ ಗುಡಿ ಈ ಗೋಪುರ ತಿರುಗಾಡ್ತಾ ಇರ್ತಾರೆ. ತಪ್ಪು ಅಂತ ನಾನು ಹೇಳ್ತಿಲ್ಲ. ಅದಕ್ಕಿಂತ ಶ್ರೇಷ್ಠವಾದ ಒಂದು ಮಾರ್ಗಶಾಸ್ತ್ರಗಳನ್ನು ಕೊಟ್ಟಿದ್ದಾರೆ. ಸರ್ವನಿಯಾಮಕನಾದ, ಸರ್ವಶಕ್ತನಾದ ಆ ಪರಮಾತ್ಮನನ್ನು ಆರಾಧನೆ ಮಾಡಿದರೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಎಲ್ಲ ಗ್ರಹಗಳಿಗೂ ಬಲ ಕೊಡ್ತಾ ಇರೋನು ಪರಮಾತ್ಮ. ಅವನ ಆರಾಧನೆ ಮಾಡಲಿಕ್ಕಾಗಲ್ವೇ? 2 ಮಾಡಿ ಸಾಕು. ಧರ್ಮದಲ್ಲಿ ಬದುಕಿ, ಅಧರ್ಮ ಮಾರ್ಗಕ್ಕೆ ಹೋಗಬೇಡಿ. ಧರ್ಮದಲ್ಲಿ ಜೀವನ ಮಾಡಿ, ಈಶ್ವರನನ್ನು ಆರಾಧನೆ ಮಾಡಿ ಸಾಕು, ಎಲ್ಲ ಕಷ್ಟಗಳಿಗೆ ಪರಿಹಾರ. ಅದನ್ನೇ ಹೇಳ್ತಾನೆ ಕೃಷ್ಣ. ನೀವು ಮಾಡಿರೋ ಕರ್ಮದಿಂದ ನಿಮಗೆ ಬೆಳೆ, ಮಳೆ ಮುಂತಾದವುಗಳು ಬರೋದು. ನೀವು ಬರೀ ಇಂದ್ರ ಯಜ್ಞಗಳನ್ನು ಮಾಡೋದ್ರಿಂದ ಏನು ಪ್ರಯೋಜನ ಆಗೋಲ್ಲ. ಯಾಕಂದರೆ ಆ ಇಂದ್ರನಿಗೂ ಸ್ವಲ್ಪ ಅಹಂಕಾರ ಬಂದಿತ್ತಂತ, ಅದನ್ನು ಮುರಿಬೇಕಿತ್ತು ಭಗವಂತನಿಗೆ. ಇವರಿಗೂ ಧರ್ಮಬೋಧೆ ಮಾಡಬೇಕಿತ್ತು ಅಂತ ಕರ್ಮ ಸಿದ್ಧಾಂತವನ್ನು ಹೇಳ್ತಾನೆ. ಕೃಷ್ಣನ ಮಾತಿಗೆ ಒಪ್ತಾರೆ ಅವರು. ಹಾಗಾದರೆ ಏನು ಮಾಡೋಣ ಇವಾಗ? ಈ ಪರಿಕರಗಳನ್ನು ಬಳಸ್ಕೊಂಡು ಬ್ರಾಹ್ಮಣರನ್ನು ಪೂಜೆ ಮಾಡಿ, ಊರಿನ ಜನರಿಗೆ ಊಟ ಹಾಕಿ, ಪಶು ಪಕ್ಷಿಗಳೇ ಪ್ರಾಣಿಗಳಿಗೆಲ್ಲ ಊಟ ಹಾಕಿ, ನಮಗೆ ಹಾಲು ಕೊಡ್ತಾ ಇರತಕ್ಕಂತಹ ಗೋವುಗಳನ್ನು ಪೂಜೆ ಮಾಡಿ, ಹುಲ್ಲು ಕೊಡ್ತಾ ಇರತಕ್ಕಂತಹ ಗೋವರ್ಧನ ಬೆಟ್ಟವನ್ನು ಪೂಜೆ ಮಾಡಿ,
ಇದಕ್ಕೆ ಕರ್ಮಯೋಗ ಅಂತ ಹೇಳ್ತಾರೆ. ಮಾಡುವ ಕರ್ಮವನ್ನೇ ಪೂಜಿಸೋದು. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ತಮ್ಮ ತಮ್ಮ ಕರ್ಮದಿಂದಲೇ ಭಗವಂತನನ್ನು ಆರಾಧನೆ ಮಾಡಿ ಭಗವದ್ ಅನುಗ್ರಹ ಪಡೆಯಬಹುದು. ಹಾಗೆ ಮಾಡಿದ್ರಂತೆ. ಆ ಎಲ್ಲ ಪರಿಕರಗಳಿಂದ ಶುದ್ಧ ಮನಸ್ಸಿನ ಬ್ರಾಹ್ಮಣರ ಪೂಜೆಯನ್ನು ಮಾಡಿ ಊರಿನ ಜನರಿಗೆಲ್ಲ ಊಟ ಹಾಕಿ ಹಸುಗಳನ್ನು ಪೂಜಿಸಿ ಹಸುಗಳಿಗೆ ಗ್ರಾಸವನ್ನು ಸಮರ್ಪಿಸಿ ಆ ಗೋವರ್ಧನ ಬೆಟ್ಟವನ್ನೂ ಅರ್ಚಿಸಿ ಅದರ ಸುತ್ತಲೂ ಪ್ರದಕ್ಷಿಣೆ ಬಂದರಂತೆ. ಗೋವರ್ಧನ ಬೆಟ್ಟದ ಮೇಲೆ ಸ್ವತಃ ಕೃಷ್ಣನೇ ಕುಳಿತುಕೊಂಡು ಗೋವರ್ಧನ ಬೆಟ್ಟ ಮಾತಾಡಿದ ಹಾಗೆ ಮಾತಾಡಿದಂತೆ, ನಿಮ್ಮ ಪೂಜೆಯಿಂದ ಸಂತುಷ್ಟನಾಗಿದ್ದೇನೆ, ನಿಮ್ಮ ಪ್ರಸಾದವನ್ನು ಸ್ವತಃ ನಾನೇ ಸ್ವೀಕರಿಸ್ತೇನೆ ಅಂತ ಗೋವರ್ಧನ ಬೆಟ್ಟದಿಂದ ಅವರ ಭಕ್ಷ್ಯಭೋಜ್ಯಗಳನ್ನೆಲ್ಲ ಅವನೇ ಸ್ವೀಕಾರ ಮಾಡಿದಂತೆ. ಪ್ರದಕ್ಷಿಣೆ ಮಾಡಿದ್ರು, ತುಂಬ ತೃಪ್ತರಾದೆವು ಅಂತ ಖುಷಿ ಪಟ್ಟುಕೊಂಡು ಮನೆಗೆ ಹೋಗಿದ್ದಾರೆ. ಅತ್ತ ಸ್ವರ್ಗಲೋಕದಲ್ಲಿ ಇಂದ್ರನ ಅಹಂಕಾರಕ್ಕೆ ಚ್ಯುತಿ ಬಂತು. ಸಂವರ್ತಕ ಮೇಘಗಳು, ಪ್ರಳಯ ಕಾಲದಲ್ಲಿ ಮಳೆಯನ್ನು ಸುರಿಸತಕ್ಕಂಥ ಮೇಘಗಳನ್ನು ಕರೆದು ಹೇಳಿದಂತೆ, ಚೆನ್ನಾಗಿ ಮಳೆ ಸುರಿಸಬೇಕು, ಧಾರಾಕಾರವಾಗಿ ಮಳೆ ಸುರಿಯಬೇಕು, ಆಲಿಕಲ್ಲಿನ ಮಳೆ ಸುರಿಯಬೇಕು, ಚಂಡಮಾರುತ ಬೀಸಬೇಕು, ಈ ಗೋಕುಲ ಪೂರ್ತಿ ಅಲ್ಲಾಡಿ ಹೋಗಬೇಕು. ಎಷ್ಟು ಸೊಕ್ಕವರಿಗೆ. ನನಗೆ ಮಾಡಬೇಕಾಗಿರುವಂತಹ ಯಜ್ಞವನ್ನು ಬಿಟ್ಟು ಆ ಹಸುಗಳಿಗೆ, ಆ ಗೋವರ್ಧನ ಬೆಟ್ಟಕ್ಕೆ, ಆ ಗೊಲ್ಲರ ಹುಡುಗನ ಮಾತು ಕೇಳ್ಕೊಂಡು ಮಾಡಿದ್ರಲ್ಲ, ಬಿಡಬೇಡ್ರಿ ಅಂತ ಕಳಿಸಿದ್ನಂತೆ. ಶುರುವಾಯಿತು ಮಳೆ, ಧಾರಾಕಾರವಾಗಿ ಜೋರಾಗಿ ಶುರುವಾಯಿತು. ಗೊಲ್ಲರ ಹಟ್ಟಿ ತುಂಬ ಮಳೆ ನೀರಿನಿಂದ ತುಂಬಿ ಹೋಯಿತು. ಅವರಿಗೆ ಒಂದೇ ಉಪಾಯ, ಕೃಷ್ಣ 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 ಕೃಷ್ಣನ ಜಪಿಸಿದರು. ಕೃಷ್ಣ ಹೇಳ್ದ, ನಿಮ್ಮ ನಿಮ್ಮ ಸಾಮಾನುಗಳನ್ನೆಲ್ಲ ಚಕ್ಕಡಿಯಲ್ಲಿ ತುಂಬಿಕೊಳ್ಳಿ, ಎತ್ತಿನ ಗಾಡಿಯಲ್ಲಿ ತುಂಬಿಕೊಂಡು ಬರ್ರಿ ಈ ಕಡೆ. ಅಲ್ಲಿ ಗೋವರ್ಧನ ಬೆಟ್ಟ ಇತ್ತು. ಗೋವರ್ಧನ ಬೆಟ್ಟವನ್ನೇ ತನ್ನ ಕೈಯಿಂದ ಎತ್ತಿ, ಒಂದೇ ಕೈಯಿಂದ ಎತ್ತಿಕೊಂಡು, ನಾಯಿ ಕೊಡೆಯನ್ನು ಚಿಕ್ಕ ಮಕ್ಕಳ ಎತ್ತುತ್ತಾರಲ್ಲ ಹಾಗೆ ಎತ್ತಿ ಮೇಲಕ್ಕೆ ಹಿಡಿದಂತೆ 7 ಹಗಲು 7 ರಾತ್ರಿ ಇಂದ್ರನ ಧಾರಾಕಾರವಾದ ವರ್ಷದಿಂದ ಗೋವರ್ಧನ ಬೆಟ್ಟವನ್ನೇ ಮೇಲಕ್ಕೆ ಹಿಡಿದು ರಕ್ಷಿಸಿದಂತೆ. ಗೋವರ್ಧನ ಗಿರಿಧಾರಿ ಭಗವಾನ್ ಕೀ ಜೈ. ತಮಾಷೆಗೊಂದು ಕತೆ ಹೇಳ್ತಾರೆ, ಭಾಗವತದಲ್ಲಿಲ್ಲ. ಕೃಷ್ಣ ಗೋವರ್ಧನ ಬೆಟ್ಟ ಎತ್ತ ತಕ್ಷಣ ಗೋಪ ಬಾಲಕರಿಗೆ ಅನ್ನಿಸ್ತಂತೆ, ಇಷ್ಟು ಭಾರವಾಗಿರೋದು ಅದು ಎಡಗೈಯಲ್ಲಿ ಹಿಡ್ಕೊಂಡಿದ್ದಾನೆ ಪುಣ್ಯಾತ್ಮ, ಎಷ್ಟು ಕಷ್ಟ ಆಗ್ತಾ ಇರಬಹುದು ಅವನಿಗೆ. ಕೆಲವರು ಪುಸ್ತಕ ಚಿತ್ರಗಳಲ್ಲಿ ಕಿರು ಬೆರಳಲ್ಲಿ ಎತ್ತಿ ತೋರಿಸ್ತಾರೆ, ಬಟ್ ಒಂದು ಕೈಯಲ್ಲಿ ಎತ್ತಿ ಹಿಡಿದಿದ್ದಾನೆ ಎಡಗೈಯಲ್ಲಿ ಅಂತ. ಕಿರು ಬೆರಳಲ್ಲಿ ಎತ್ತಿ ಹಿಡಿಯೋದು ದೊಡ್ಡ ವಿಷಯ ಅಲ್ಲ ಅವನಿಗೆ. ಇರಲಿ, ಗೋಪ ಬಾಲಕರು ಯೋಚನೆ ಮಾಡ್ತಾರೆ, ತಾವು ಸ್ವಲ್ಪ ಸಪೋರ್ಟ್ ಕೊಡೋಣ ಅಂತ ತಮ್ಮ ಕೋಲುಗಳನ್ನೆಲ್ಲ ಹೀಗೆ ಎತ್ತಿ ಹಿಡಿದುಕೊಂಡು ಸಪೋರ್ಟ್ ಕೊಟ್ಟರಂತೆ. ಕೃಷ್ಣನಿಗೆ ಭಾರ ಆಗಬಾರ್ದಲ್ಲ, ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಅಷ್ಟು ಮಾಡಿದರೆ ಭಗವಂತನಿಗೆ ಖುಷಿ ಆಗ್ತಿತ್ತು. ಆದರೆ ಹಾಗೆ ಮಾಡಿದ ತಕ್ಷಣ ಯೋಚನೆ ಬಂತು, ಬೆಟ್ಟ ನಿಂತಿರೋದು ಕೃಷ್ಣನ ಕೈ ಮೇಲೆಲ್ಲ, ನಮ್ಮ ಕೋಲುಗಳ ಮೇಲೆ ಅಂತ. ಹಾಗೆ ಯೋಚನೆ ಬರ್ತದೆ ನಮಗೊಮ್ಮೊಮ್ಮೆ. ನಿಧಾನ ಸ್ವಲ್ಪ ಕೈ ಕೆಳಗೆ ಮಾಡಿದಂತೆ, ಎಲ್ಲ ಕೋಲು ಎಲ್ಲ ಕೆಳಗೆ ಬಿದ್ದೋಯ್ತು ಪೂರ್ತಿ ಜನರದ್ದು. ಈ ಕಥೆ ಹರಿಕಥೆ ದಾಸರು ಹೇಳ್ತಾರೆ, ಭಾಗವತದಲ್ಲಿಲ್ಲ. ಒಟ್ಟಿನಲ್ಲಿ 7 ದಿನಗಳ ಕಾಲ ಧಾರಾಕಾರದ ವರ್ಷದಿಂದ ಅವರನ್ನು ರಕ್ಷಿಸಿದ ಕೃಷ್ಣ. ಎಲ್ಲರೂ ಒಳಗಡೆಗೆ ಸೇರಿಕೊಂಡಿದ್ದಾರೆ. 7 ದಿನ ಮುಗೀತು. ಇಂದ್ರ ಸೋತು ಹೋದ, ಹಿಂತಿರುಗಿದ, ಬೆಟ್ಟವನ್ನು ಅಲ್ಲೇ ಇಟ್ಟು ಎಲ್ಲರನ್ನ ಮನೆಗೆ ಕಳಿಸಿದ. ಹೀಗೆ ಮಾಡಿದ ಮೇಲೆ ಇಂದ್ರನ ಅಹಂಕಾರ ಮುರಿತು. ಅವನು ಸಾಕ್ಷಾತ್ ಬಂದು ಕೃಷ್ಣನ ಮುಂದೆ ನಮಸ್ಕಾರ ಮಾಡಿ ತನ್ನ ಕಿರೀಟವನ್ನು ಅವನ ತಲೆಗೆ ತಾಗಿಸಿ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾನೆ. ಇಂದ್ರನು ಭಗವಂತನ ಸ್ತುತಿಯನ್ನು ಮಾಡ್ತಾನೆ. ಅಷ್ಟೊತ್ತಿಗೆ ಕಾಮಧೇನು ಬರ್ತಾಳೆ ಸ್ವರ್ಗದಿಂದ. ಅವಳು ಯೋಚನೆ ಮಾಡ್ತಾಳೆ, ನಮ್ಮ ಗೋವುಗಳನ್ನೆಲ್ಲ ಎಷ್ಟು ಪ್ರೀತಿ ಮಾಡ್ತೀಯಪ್ಪ ನೀನು. ಗೋವುಗಳಂದರೆ ನಿನಗೆ ಪ್ರಾಣ ಅಲ್ವೇ. ಗೋವರ್ಧನ ಬಿರಿಯನ್ನು ಬೆಟ್ಟಿದೆ, ಎಷ್ಟು ರಾಕ್ಷಸರಿಂದ ಕಾಪಾಡಿದೆ ನಮ್ಮ ಹಸುಗಳನ್ನು. ಆದ್ದರಿಂದ ನಮ್ಮ ಹಸುಗಳ ವಂಶಕ್ಕೆ ನೀನೇ ಇಂದ್ರ. ಆದ್ದರಿಂದ ಇನ್ನು ಮುಂದೆ ನಾನು ಅವನನ್ನು ಇಂದ್ರ ಅಂತ ಕರೆಯಲ್ಲ, ನನ್ನ ಪಾಲಿಗೆ ನೀನೇ ಇಂದ್ರನಪ್ಪ ಅಂತ ಹೇಳ್ತಾ ಇದ್ದಾಗ ಐರಾವತ ಬಂತಂತೆ ಸ್ವರ್ಗದಿಂದ. ಕುಂಭದಿಂದ ಗಂಗಾಜಲವನ್ನು ತಂದಿತ್ತು. ಇತ್ತ ಕಡೆ ಕಾಮಧೇನು ತನ್ನ ಕ್ಷೀರವನ್ನು ಕೃಷ್ಣನ ಮೇಲೆ ಹರಿಸಿ ಅಭಿಷೇಕ ಮಾಡ್ತಂತೆ. ಐರಾವತವು ಗಂಗಾಜಲದಿಂದ ಅಭಿಷೇಕ ಮಾಡ್ತಂತೆ. ಅವರಿಬ್ಬರು ಸೇರಿ ಕೃಷ್ಣನಿಗೆ ಗೋವಿಂದ ಅಂತ ಪಟ್ಟವನ್ನು ಕೊಟ್ಟರಂತೆ. ಗೋವಿಂದ ಭಗವಾನ್ ಕೀ ಜಯ. ಈ ರೀತಿ ಭಗವಂತನಿಗೆ ಗೋವಿಂದನ ಪಟ್ಟ ಬಂತು. ಕಥೆ ವಿಸ್ತಾರವಾಗಿದೆ, ಸಮಯದ ಅಭಾವದಿಂದ ನಾನು ಸ್ವಲ್ಪ ಬೇಗ ಹೋಗಬೇಕಾಗಿದೆ. ಮುಂದಿನ ಕಥೆಗಳಲ್ಲಿ ತಂದೆಯಾದಂತಹ ನಂದದೇವನು ವರುಣಲೋಕಕ್ಕೆ ಹೋಗಿದ್ದು, ಅವನನ್ನು ರಕ್ಷಿಸಿದ್ದು, ಇದೆಲ್ಲ ಭಾಗ ಬರ್ತದೆ.
ಮುಖ್ಯವಾದಂತಹ ಭಾಗ ರಾಸಲೀಲೆ ಅಂತ, ರಾಸ ಪಂಚಾಧ್ಯಾಯಿ ಅಂತ ಕರೀತಾರೆ. ಇದು ಬಹಳ ಮುಖ್ಯವಾದಂತಹ ಭಾಗ. ಇಡೀ ಭಾಗವತದ 18 ಅಧ್ಯಾಯಗಳಲ್ಲಿ 12 ಸ್ಕಂದಗಳಲ್ಲಿ ಮುಖ್ಯವಾದ ಭಾಗ ಯಾವುದು ಅಂದರೆ ದಶಮಸ್ಕಂದ, 10ನೆಯ ಸ್ಕಂದ, ಕೃಷ್ಣ ಹುಟ್ಟಿದ್ದು, ಕೃಷ್ಣ ಲೀಲೆ, ನಾವೀಗ ನೋಡ್ತಾ ಇರೋ ಪ್ರಸಂಗ. ಈ ದಶಮಸ್ಕಂದದ ಸಾರ ಯಾವುದು ಅಂದರೆ ರಾಸಪಂಚಾಧ್ಯಾಯಿ, 5 ಅಧ್ಯಾಯಗಳ ರಾಸಲೀಲೆಯ ಈ ಪ್ರಕರಣ ಬಹಳ ಉತ್ತಮವಾದ, ಇಡೀ ಭಾಗವತದ ಸಾರವಾಗಿದೆ. ಅದು ಧ್ಯಾನಕ್ಕಾಗಿಯೇ, ಭಗವಂತನ ಅನುಸಂಧಾನಕ್ಕಾಗಿಯೇ ಭಗವಂತ ಮಾಡಿರತಕ್ಕಂಥ ಲೀಲೆ ರಾಸಲೀಲೆ. ರಾಸಲೀಲೆ ಅಂತಕ್ಕಂಥ ಶಬ್ದ ಅಪಶಬ್ದವಾಗಿ ಪ್ರಯೋಗವಾಗ್ತಾ ಇದೆ. ಆದರೆ ಶಾಸ್ತ್ರಗಳಲ್ಲಿ ರಾಸ ಅನ್ನೋ ಶಬ್ದಕ್ಕೆ ಏನರ್ಥ? ರಸ ಅಂದರೆ ಬ್ರಹ್ಮಾನುಭೂತಿ, ಬ್ರಹ್ಮರಸಾನುಭೂತಿ ಕಲಿತಂ. ಬ್ರಹ್ಮರಸದ ಆನಂದಕ್ಕೆ ರಸ ಅಂತ ಹೇಳ್ತಾರೆ. ವೇದದಲ್ಲಿಯೇ ರಸೋ ವೈ ಸಹ ರಸಗೃಹ್ಯೇವಾಯಂ ಲಬ್ಧ್ವಾನಂದೀ ಭವತಿ. ಭಗವಂತನಿಗೆ ಇನ್ನೊಂದು ಹೆಸರು ರಸ ಅಂತ. ಎಷ್ಟು ಒಳ್ಳೆ ಹೆಸರಲ್ಲ? ರಸ ಅನ್ನೋ ಶಬ್ದಕ್ಕೆ ಹೆಸರು ಆನಂದ ಅಂತ. ಎಲ್ಲ ಆನಂದದ ಸಾರಭೂತವಾದ ವಸ್ತು ಯಾವುದಪ್ಪ ಅಂದರೆ ಭಗವಂತ. ಆನಂದಂ ಬ್ರಹ್ಮೇ ದಿವ್ಯಜಾನಾತ್. ಆನಂದ ಅಂದರೆ ಪರಮಾತ್ಮ, ಪರಮಾತ್ಮ ಅಂದರೆ ಆನಂದ. ಪರಮಾತ್ಮ ಎಲ್ಲಿದ್ದಾನೆ ಅಂತ ಹುಡುಕುವುದು ಕಷ್ಟ ಏನಿಲ್ಲ. ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಂಶ್ಚ ಮೈಥುನಾನ್ ಏತೇನೈವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ. ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಆ ಸುಖಾನುಭವ ಉಂಟಾಗ್ತದಲ್ಲ, ಸುಖದ ಅತಿರೇಕದ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ಹೋಗಿ ಮರುಗಿರ್ತೇವೆ ನಾವು. ಸುಖ ಎಲ್ಲೆಲ್ಲಿ ಜಾಸ್ತಿ ಆಗ್ತದೋ ಆ ಜಾಸ್ತಿ ಸುಖವಾದಾಗ ನಾವು ಭಗವಂತನಲ್ಲಿಯೇ ಇರ್ತೇವೆ. ಸುಷುಪ್ತಿಯಲ್ಲಿ, ತನಿ ನಿದ್ದೆಯಲ್ಲಿ, ಗಾಢ ನಿದ್ದೆಯಲ್ಲಿ ನಾವು ಹೋದಾಗ, ಎಚ್ಚರಾದಾಗ ಹೇಳಿದ ಏನು ಹೇಳ್ತೇವೆ? ನನಗೇನೇನು ಗೊತ್ತಿಲ್ಲ, ಸುಖವಾಗಿ ನಿದ್ದೆ ಮಾಡಿದೆ. ಸುಷುಪ್ತಿಯಲ್ಲಿ ನಾವು ಎಲ್ಲಿರ್ತೇವೆ? ಭಗವಂತನಲ್ಲಿ ಇರ್ತೇವೆ. ಸಮಾಧಿಯಲ್ಲಿ ಯತ್ಸೌಖ್ಯಾಂಬುದಿ ಲೇಷಲೇಷತ ಇಮೇ ಶಕ್ರಾದಯೋ ನಿರ್ವೃತ ಯಚ್ಚಿತ್ತೇ ನಿತರಾಂ ಪ್ರಶಾಂತ ಕಲನೆ ಲಬ್ಧ್ವಾ ಮುನಿರ್ನಿರ್ವೃತ. ಸಮಾಧಿಯ ಸುಖದಲ್ಲಿದ್ದಾಗ ಎಲ್ಲಿರ್ತಾನೆ ಅವನು? ಪರಮಾತ್ಮನಲ್ಲಿರ್ತಾನೆ. ಅದಕ್ಕೆ ನಿದ್ದೆ ಬಂದವರನ್ನು ಎಬ್ಬಿಸಬೇಡಿ, ದಾಟ್ಕೊಂಡು ಹೋಗಬೇಡಿ ಅಂತ ಹೇಳೋದು ಯಾಕೆ? ಭಗವಂತನಲ್ಲಿರ್ತಾನೆ ಅವನು ಅಂತ. ಸುಖದ ಶ್ರೇಷ್ಠವಾದ ಸ್ಥಿತಿ ಯಾವುದು ಅಂದರೆ ಬ್ರಹ್ಮಾನಂದ ರಸಾನುಭೂತಿ. ನಮಗದು ಗೊತ್ತಿಲ್ಲ ಅಂತ ಶಾಸ್ತ್ರ. ನಮಗೆ ವಿಷಯಾನಂದ ಗೊತ್ತು. ಸಿಹಿಯಾದ ತಿಂಡಿ ತಿಂದಾಗ, ಸುಂದರವಾದ ನೋಟ ನೋಡಿದಾಗ, ಇನ್ನೊಬ್ಬರು ಹೊಗಳಿದಾಗ ಅಥವಾ ಸಂಗೀತ ಕೇಳಿದಾಗ ಆಗ್ತಕ್ಕಂಥ ಸುಖ ಎಲ್ಲ ಗೊತ್ತು. ನಿರ್ವಿಷಯಾನಂದ ಅಂತ ಒಂದಿದೆ. ವಿಷಯಾನಂದ ಪ್ರಪಂಚದ ಜನರಿಗೆಲ್ಲರಿಗೂ ಗೊತ್ತಿರೋದು. ನಿರ್ವಿಷಯಾನಂದ ಯಾರಿಗೂ ಗೊತ್ತಿಲ್ಲ. ನಿರ್ವಿಷಯಾನಂದ ಅಂದ್ರೇನು? ಯಾವ ವಿಷಯ ಸಂಪರ್ಕವೂ ಇಲ್ಲದೆ, ಇಂದ್ರಿಯಗಳಿಗೆ ವಿಷಯದ ಸಂಪರ್ಕ ಇಲ್ಲದೇ ಇರತಕ್ಕಂಥ ಒಂದು ಹ್ಯಾಪಿನೆಸ್ ಇಸ್ ದೇರ್. ಇಂಡಿಪೆಂಡೆಂಟ್, ಇಂಟ್ರೆನ್ಸಿಕ್ ಹ್ಯಾಪಿನೆಸ್. ಅದಕ್ಕೆ ನಿರ್ವಿಷಯಾನಂದ ಅಂತ ಹೇಳ್ತಾರೆ. ಅದು ಈಗಲೂ ಇದೆ ಅಂತ ಹೇಳುತ್ತೆ ಶಾಸ್ತ್ರ. ನಮ್ಮ ತಮೋಗುಣ ರಜೋಗುಣದಿಂದಾಗಿ ಆ ಆತ್ಮಾನಂದ, ಸ್ವರೂಪಾನಂದ ಮುಚ್ಚಿ ಹೋಗಿದೆ. ಅಂತಃಕರಣ ಶುದ್ಧವಾಗ್ತಾ ಆಗ್ತಾ ಆತ್ಮಾನಂದ ಪ್ರಕಟವಾಗ್ತದೆ. ಜ್ಞಾನಿಗಳಿಗೆ ಯಾವ ವಿಷಯ ಬಾಹ್ಯ ಪ್ರಪಂಚದ ಸಂಬಂಧವೂ ಇಲ್ಲದೆ ಆನಂದವಾಗಿರ್ತಾರೆ ಅವರು. ಯಾಕೆಂದರೆ ಆ ಒಳಗಡೆಯ ಪರಮಾತ್ಮನಿಂದ ಬರತಕ್ಕಂತಹ ಸುಖದ ಪ್ರಾಪ್ತಿ ಅವರಿಗೆ ಆಗಿರ್ತದೆ. ಅದಕ್ಕೆ ಹೆಸರು ರಸ ಅಂತ. ಶಾಸ್ತ್ರಗಳಲ್ಲಿ ರಸ ಅಂದ್ರೆ ಏನರ್ಥ? ಸ್ವರೂಪಭೂತವಾದ ಸುಖ ಅಂತ ಅರ್ಥ. ರಾಸಲೀಲೆ ಅಂದರೆ ಆ ಸಾಮಾನ್ಯ ಗೋಪಿಕೆಯರಿಗೆ ಆ ಸ್ವರೂಪಭೂತವಾದ ಸುಖವನ್ನು ಉಣಿಸಿದನಂತೆ ಭಗವಂತ. ಸಮಾಧಿ ಸ್ಥಿತಿಗೆ ಅವರನ್ನು ಅಷ್ಟು ಎತ್ತರಕ್ಕೆ ಕೊಂಡೊಯ್ದ ಅಂತ ಅರ್ಥ. ಜಗತ್ತಿನಲ್ಲಿ ಈ ವಿಷಯ ಸುಖವನ್ನೇ, ಸ್ತ್ರೀ ಪುರುಷರ ಸಂಬಂಧವನ್ನೇ ರಾಸ ಎನ್ನುವ ಶಬ್ದದಲ್ಲಿ ಪ್ರಯೋಗಿಸ್ತಾರೆ. ಅದು ತಪ್ಪು. ಭಾಗವತ ಏನು ಹೇಳುತ್ತೆ? ಆ ರೀತಿ ರಾಸಲೀಲೆಯನ್ನು ಏನಾದರೂ ತಪ್ಪಾಗಿ ಅರ್ಥೈಸಿದರೆ ಅವನಿಗೆ ಪಾಪ ಬರ್ತದೆ ಅಂತ ಹೇಳಿದ್ದಾರೆ. ಈ ಭಾಗವತವನ್ನು ಹೇಳಿದ್ಯಾರು? ಶುಕ ಮಹಾರಾಜರು. ಶುಕ ಮಹಾರಾಜರು ಸರ್ವಸಂಗ ಪರಿತ್ಯಕ್ತರು, ಪರಿವ್ರಾಜಕರು.
ದೇಹದ ಅಭಿಮಾನವೇ ಇಲ್ಲದಕ್ಕಂಥ ಅವಧೂತರು, ಅವರು ಭಾಗವತನ ಹೇಳ್ತಿದ್ದಾರೆ ಅಂದರೆ ವಿಷಯ ಸುಖದ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ? ಕೇಳ್ತಾ ಇರುವವನು ನಾನು 7ನೇ ದಿವಸಕ್ಕೆ ಮರಣ ಬರುತ್ತೆ ಪರೀಕ್ಷಿತ, ಆ ಪರೀಕ್ಷಿತ ವಿಷಯ ಸುಖವನ್ನು ಕೇಳಲಿಕ್ಕೆ ಬಯಸ್ತಾನೆಯೇ? ಆಲೋಚನೆ ಮಾಡಿ. ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಪರೀಕ್ಷಿತನೇ ಪ್ರಶ್ನೆ ಕೇಳ್ತಾನೆ ಶುಕದೇವನಿಗೆ. ಶ್ರೀಕೃಷ್ಣನೂ ಗೋಪಿಯರೊಡನೆ ವಿಹರಿಸ್ತಾ ಇದ್ದಾಗ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ಬಂದಂತಹ ಶ್ರೀಕೃಷ್ಣ ಈ ರೀತಿ ವಿಹಾರಗಳನ್ನೆಲ್ಲ ಮಾಡಿದ ಸರಿಯೇ ತಪ್ಪು ಅಂತ ಪರೀಕ್ಷಿತನಿಗೆ ಉತ್ತರ ಕೊಡ್ತಾರೆ. ಕೃಷ್ಣ ಯಾರು? ನಮ್ಮೆಲ್ಲರ ಆತ್ಮ ಕಣಪ್ಪ. ಕೃಷ್ಣನು ಗೋಪಿಯರ ಆತ್ಮ, ಆ ಗೋಪಿಕಾ ಸ್ತ್ರೀಯರ ಪುರುಷರ ಎಲ್ಲರ ಆತ್ಮನಾಗಿದ್ದಾನೆ. ಆತ್ಮನೊಟ್ಟಿಗೆ ಅವರಿದ್ದಾರೆ ಹೊರತು ಬೇರೆ ಪುರುಷನೊಟ್ಟಿಗೆ ಇರಲಿಲ್ಲ. ಆದ್ದರಿಂದ ತಪ್ಪಾಗಲ್ಲ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ಆತ್ಮಾರ್ಥೇ ಪೃಥಿವೀಂ ತ್ಯಜೇತ್ ಅಂತ ಹೇಳುತ್ತೆ ಶಾಸ್ತ್ರ. ಮನೆಯನ್ನು ಸರ್ವಸಂಗ ಪರಿತ್ಯಾಗ ಮಾಡಲಿಕ್ಕೆ ಅಧಿಕಾರ ಇದೆ ಎಲ್ರಿಗೂ. ಯಾವಾಗ ಆತ್ಮಾರ್ಥೇ, ಆತ್ಮನಿಗಾಗಿ, ತನ್ನ ಸ್ವರೂಪಕ್ಕಾಗಿ, ಪರಮಾತ್ಮನಿಗಾಗಿ ಎಲ್ಲವನ್ನು ಬಿಟ್ಟು ಹೊರಡಬೇಕು, ಹೊರಡಬಹುದು, ಏನು ದೋಷ ಇಲ್ಲ ಅದರಿಂದ. ಯಾಕಂದರೆ ಮನುಷ್ಯನಾಗಿ ಹುಟ್ಟಿದ್ದೇ ಅದಕ್ಕೆ ನಾವು, ಬೇರೆ ಯಾವ ಉಪಯೋಗವೂ ಇಲ್ಲ. ಭಗವತ್ ಪ್ರಾಪ್ತಿ ಮೋಕ್ಷವೊಂದೇ ಮನುಷ್ಯ ಜನ್ಮದ ಗುರಿಯಾದದ್ರಿಂದ, ಭಗವಂತನೇ ಶ್ರೀಕೃಷ್ಣನಾಗಿ ಬಂದಿದ್ದರಿಂದ ಅದರಲ್ಲಿ ಏನೂ ದೋಷ ಇಲ್ಲ ಎಂಬುದಾಗಿ ಭಾಗವತದಲ್ಲೇ ಚರ್ಚೆ ಆಗ್ತದೆ. ಅದಕ್ಕಿಂತ ಹೆಚ್ಚಿನದಾಗಿ ಭಾಗವತದಲ್ಲಿ ಇನ್ನೊಂದು ಮಾತು ಬರ್ತದೆ. ಗೋಪಿಕಾಸ್ತ್ರೀಯರೆಲ್ಲ ಮಲಗಿದ್ದವರು ಹಾಗೇ ಮಲಗಿಯೇ ಇದ್ದಾರೆ ಅಂತ ಪತಿಗಳಿಗೆ ಅನಿಸ್ತಂತೆ. ಪತಿಯಂದರೆ ಯಾರಿಗೂ ಕೂಡ ಇವರು ರಾಸಲೀಲೆಯನ್ನು ಮಾಡಲಿಕ್ಕೆ, ಕ್ರೀಡೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಎನ್ನುವ ಪರಿಕಲ್ಪನೆ ಇಲ್ಲ. ಹಾಗಾದರೆ ಆಗಿದ್ದೇನಲ್ಲಿ ಅವರ ಶರೀರ ಹೋಗಲಿಲ್ಲ, ಅವರ ಮನಸ್ಸು ಹೋಗಿತ್ತು. ಅದೊಂದು ಅದ್ಭುತವಾದಂತಹ ಮಾಯೆಯಿಂದ ರಚಿತವಾದದ್ದು. ಭಾಗವತ ಶುರುವಾಗೋದೇ ಅದರಿಂದ. ರಾಸಲೀಲೆ 5 ಅಧ್ಯಾಯಗಳಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ, ರಸಮಯ ರಾಸಕ್ರೀಡೆಯನ್ನು ಯೋಗಮಾಯನ್ನು ಆಶ್ರಯಿಸಿ ಭಗವಂತ ಆಡಿದ ಅಂತ. ಹಾಗಂತ ಅದರಲ್ಲಿ ರಾಸಕ್ರೀಡೆಯಲ್ಲಿ ಆ ರೀತಿ ಜನರು ಪರಿಕಲ್ಪಿಸ್ತಕ್ಕಂತಹ, ಹೇಳ್ತಕ್ಕಂತಹ ಯಾವ ವಿಚಿತ್ರ ಘಟನೆಯೂ ಇಲ್ಲ. ಅವ್ರ ಜೊತೆಗೆ ವಿಹರಿಸ್ತಕ್ಕಂತಹ ಘಟನೆ ಇದೆ. ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಬಹಳ ಅದ್ಭುತವಾದಂತಹ ಭಾಗ. ಒಂದು ದಿನ ಶರಚ್ಚಂದ್ರಿಯ ಚಂದ್ರದ ರಾತ್ರಿ ಶ್ರೀಕೃಷ್ಣನಿಗೆ ಅನಿಸಿತು, ಇವರಿಗೆಲ್ಲರಿಗೂ ಕೂಡ ಆ ಬ್ರಹ್ಮಾನುಭೂತಿಯನ್ನು, ಅನುಭವವನ್ನು ಕೊಡಬೇಕು ಅಂತ. ಯಮುನಾ ನದಿಯ ತೀರದಲ್ಲಿ ಕದಂಬ ವೃಕ್ಷದ ಬಳಿಯಲ್ಲಿ ಕುಳಿತುಕೊಂಡು ಕೊಳಲನ್ನು ಊದುತ್ತಾನೆ. ಅವನ ಕೊಳಲಿನ ನಿನಾದ ಹೇಗಿರ್ತದೆ ಅಂತ ಹೇಳಿದರೆ ಎಲ್ಲರೂ ಮೈ ಮರೆತು ಬಿಟ್ರಂತೆ. ಹಾಲು ಕರಿತಾ ಇರತಕ್ಕಂಥ ಗೋಪಿ ಪಾತ್ರೆಯನ್ನು ಅಲ್ಲೇ ಇಟ್ಟು ಓಡಿ ಹೋದ್ಲು. ಮಕ್ಕಳಿಗೆ ಊಟ ಮಾಡಿಸ್ತಾ ಇರತಕ್ಕಂಥವಳು ಬಿಟ್ಟು ಹೋದ್ಲು. ಪತಿ ಸೇವೆಯನ್ನು ಮಾಡ್ತಾ ಇದ್ದವಳು ಅಲ್ಲಿಂದ ಬಿಟ್ಟು ಹೋದ್ಲು. ಅಲಂಕಾರವನ್ನು ಮಾಡ್ತಾ ಇದ್ದವಳು ಅರ್ಧ ಅಲಂಕಾರ ಮಾಡಿ ಬಿಟ್ಟು ಹೋದ್ಲು. ಒಬ್ಬಳು ಸೀರೆ ಉಲ್ಟಾ ಉಟ್ಕೊಂಡು ಬಿಟ್ಟು ಹೋದ್ಲು. ತಾವು ಯಾವ್ಯಾವ ಸ್ಥಿತಿಯಲ್ಲಿದ್ದರೋ ಅದೇ ಸ್ಥಿತಿಯಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ ಹೋದದ್ದು. ಕೃಷ್ಣನ ಕೊಳಲಂದರೆ ಹಾಗೆ. ಅವರಿಗೆ ದೇಹ ಭಾವನೆ ಇಲ್ಲದೆ ಹೋದರು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ತಮ್ಮ ದೇಹ ಇದು ಅಂತಲೇ ಗೊತ್ತಾಗಲಿಲ್ಲ, ಹೊರಟು ಹೋಗಿಬಿಟ್ರು. ಅಲ್ಲಿಗೆ ಹೊರಟು ಹೋದರು. ಕೃಷ್ಣ ಕೊಳಲೂತ್ತಾ ಇದ್ದ. ಅವರೆಲ್ಲ ಬಂದು ನಿಂತುಕೊಂಡಿದ್ದಾರೆ. ಕೃಷ್ಣ ಕೇಳ್ತಾನೆ, ಯಾಕೆ ಬಂದ್ರಿ ನೀವೆಲ್ಲ? ಅವರೇನು ಮಾತಾಡಲಿಲ್ಲ, ತಲೆ ತಗ್ಗಿಸಿಕೊಂಡು ಕಾಲು ಗುರಿನಿಂದ ಕೆದರ್ತಾ ಇದ್ರಂತೆ ಭೂಮಿಯನ್ನು. ಯಾಕೆ ಬಂದ್ರಿ ನೀವು? ನಿಮ್ಮ ಕರ್ತವ್ಯವಲ್ಲೇ ಪತಿ ಸೇವೆ ಮಾಡತಕ್ಕಂಥದ್ದು, ಮಕ್ಕಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಮನೆ ಕೆಲಸ ಮಾಡತಕ್ಕಂಥದ್ದು. ಈ ಕರ್ತವ್ಯವನ್ನು ಬಿಟ್ಟು ನಡುರಾತ್ರಿ ಹೊತ್ತಲ್ಲಿ ಯಾಕೆ ಬಂದ್ರಿ ನೀವು ಅಂತ ಕೇಳ್ತಾನೆ. ಕೃಷ್ಣ, ಯಾರು ನಿಜವಾದ ಪತಿ, ಯಾರು ಪುತ್ರರು, ಯಾರು ಸಂಬಂಧ, ಯಾವ ಕೆಲಸಗಳು, ಇವೆಲ್ಲವೂ ಬೇಕಾದದ್ದು ಭಗವತ್ ಪ್ರಾಪ್ತಿಗಾಗಿಯೇ ಅಲ್ವೇ? ಆ ಭಗವಂತನೇ ನೀನಲ್ವೇ? ನಿನ್ನ ಸಾಮೀಪ್ಯಕ್ಕೆ ನಾವು ಬರತಕ್ಕಂಥದ್ದು ಎಲ್ಲ ಕರ್ತವ್ಯಗಳು ಪೂರ್ಣ ಆಗತ್ತೆ ಹೊರತು ಕರ್ತವ್ಯ ಲೋಪ ಆಗಲ್ಲ ಭಗವಂತನ ಹತ್ರ ಬರೋದ್ರಿಂದ. ನೀನು ಭಗವಂತ ಎಂಬುದನ್ನು ಅರಿತಿದ್ದೇವೆ ನಾವು. ಆದ್ದರಿಂದ ನಮಗೆ ಗೊತ್ತಿಲ್ಲದೆ, ಅರಿವಿಲ್ಲದೆ ನಿನ್ನೆಡೆಗೆ ನೀನು ಸೆಳೆದುಕೊಂಡು ಈ ಪ್ರಶ್ನೆಯನ್ನು ಕೇಳುವುದು ತಪ್ಪು ಕೃಷ್ಣ ಅಂತ ಹೇಳಿದಾಗ, ಸರಿ ದರ್ಶನ ಆಯ್ತಲ್ಲ, ಹೋಗ್ಬಿಡಿ ಅಂತ ಹೇಳ್ತಾನೆ ಕೃಷ್ಣ. ಅವರೆಲ್ಲರೂ ಕಣ್ಣೀರು ಸುರಿಸ್ತಾ ನಿಂತುಕೊಂಡಿದ್ದಾರೆ. ಕೃಷ್ಣನಿಗೆ ಅರ್ಥವಾಯಿತು, ಅವರು ಯಾರೂ ಕೂಡ ದೇಹ ಭಾವನೆಯಿಂದ ಬಂದಂಥವರಲ್ಲ. ಅವರೆಲ್ಲರಿಗೂ ಕೂಡ ಸತ್ಯವಾಗಿ ಗೊತ್ತಿದೆ ಕೃಷ್ಣ ಯಾರು ಅಂತ. ಕೃಷ್ಣ ಸಾಕ್ಷಾತ್ ಪರಮಾತ್ಮನೇ ಎಂಬ ತಿಳುವಳಿಕೆಯಿಂದ ಬಂದಿದ್ದಾರೆ. ಸ್ವಲ್ಪ ಹೊತ್ತು ಅವ್ರ ಜೊತೆಯಲ್ಲಿ ಮಾತನಾಡ್ತಾನೆ. ಆ ವನದಲ್ಲೆಲ್ಲ ವಿಹರಿಸ್ತಾನೆ. ಹಾಗೆ ಮಾಡ್ತಾ ಇರುವಾಗ ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಬಂತಂತೆ, ನಾವೇ ಜಗತ್ನಲ್ಲಿರ್ತಕ್ಕಂಥ ಸ್ತ್ರೀಯರಿಗರಲ್ಲಿ ಶ್ರೇಷ್ಠರು ಅಂತ.
ಸಾಕ್ಷಾತ್ ಪರಮಾತ್ಮನೊಟ್ಟಿಗೆ ವಿಹಾರ ಮಾಡ್ತಕ್ಕಂಥ ಯೋಗ ಬೇರೆ ಯಾರಿಗೂ ಇಲ್ಲ. ನಾವೇ ಗ್ರೇಟ್. ಭಗವಂತನಿಗೆ ಇದು ಒಂದು ಆಗೋಲ್ಲ. ಯಾವುದು? ನಾನು ಮಿಸ್ಟರ್ ಐ, ಅದನ್ನು ನೋಡಿದ್ರೆ ಆಗಲ್ಲ ಭಗವಂತನಿಗೆ. ಅಲ್ಲಿಂದ ಮಾಯ ಆಗಿ ಬಿಟ್ಟನಂತೆ. ಕೃಷ್ಣನೊಟ್ಟಿಗೆ ಬಹಳ ಸಂತೋಷ ಆನಂದವನ್ನು ಅನುಭವಿಸ್ತಾ ಇದ್ರು. ಆನಂದ ಹೊರಟೋಯ್ತು ಅಂದ ತಕ್ಷಣ ವಿಲ 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 ಒದ್ದಾಡ್ಲಿಕ್ಕೆ ಶುರು ಮಾಡಿದರು. ಕೃಷ್ಣ ಕೃಷ್ಣ ಅಂತ ಹುಡ್ಕೊಂಡು ಮರ ಗಿಡ ಬಳ್ಳಿಗಳನ್ನು ಕೇಳಲಿಕ್ಕೆ ಶುರು ಮಾಡಿದರು. ನಿಧಾನವಾಗಿ ಕೃಷ್ಣ ಭಾವ ಅವರಲ್ಲಿ ಪ್ರವೇಶ ಆಯಿತು. ಒಬ್ಬಳು ಪೂತನಿಯಾದ್ಲು, ಒಬ್ಬನು ಕೃಷ್ಣನಾದ, ಒಬ್ಬನು ತೃಣಾವರ್ತನಾದ, ಒಬ್ಬನು ಕೃಷ್ಣ ಆದ. ಶಕಟಾಸುರ ಭಂಜನ, ಕಾಳಿಕಾ ಉದ್ಧಾರ, ಧೇನುಕಾದ್ಧಾರ, ಈ ರೀತಿ ಅನೇಕವಾದಂತಹ ಲೀಲೆಗಳನ್ನು ಭಗವಂತ ಏನು ಮಾಡಿದ್ದ, ಗೋಪಿಕೆಯರೇ ಎಲ್ಲ ಸೇರಿಕೊಂಡು ಲೀಲೆಯನ್ನು ಮಾಡಿದರು. ಕೃಷ್ಣ ಭಾವ ಬಂತವರಿಗೆ. ತನ್ಮಯತೆ ಅಂತ ಹೇಳ್ತಾರೆ ಇದನ್ನು. ಭಗವತ್ ತಲ್ಲೀನತೆ, ಭಗವತ್ ತನ್ಮಯತೆ. ರಾಮಕೃಷ್ಣ ಪರಮಹಂಸರು ಕಾಳಿಗೆ ಪೂಜೆ ಮಾಡುವಾಗ ಹೂವನ್ನು ಒಮ್ಮೊಮ್ಮೆ ತಮ್ಮ ತಲೆ ಮೇಲೆ ಹಾಕೊಳ್ತಾ ಇದ್ರು. ಕಾಳಿ ಬೇರೆ ಇಲ್ಲ, ನಾನು ಬೇರೆ ಇಲ್ಲ ಅನ್ನುವಂಥ ಭಾವನೆ. ಭಾವ ಸಮಾಧಿ ಅಂತ ಹೇಳ್ತಾರೆ. ಆ ಸಮಾಧಿಸ್ಥವಾದ ಸ್ಥಿತಿಯಲ್ಲಿ ಕೃಷ್ಣನ ಲೀಲೆಗಳನ್ನು ಅವರೇ ಮಾಡಲಿಕ್ಕೆ ಶುರು ಮಾಡಿದ್ರು. ಅರಸ್ತಾ ಹೋಗಿದ್ದಾರೆ. ಒಂದು ಕಡೆ ಕೃಷ್ಣನ ಹೆಜ್ಜೆಗಳು ಕಾಣಿಸ್ತಂತು. ಇದು ಕೃಷ್ಣನ ಹೆಜ್ಜೆಗಳೇ, ಹೀಗೆ ಹೋಗಿದ್ದಾನೆ, ಹುಡ್ಕೊಂಡು ಹೋಗೋಣ ಬನ್ನಿ ಅಂತ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ 1-2 ಹೆಜ್ಜೆ ಇಲ್ಲ, 4 ಹೆಜ್ಜೆ ಇದೆಯಲ್ಲ. ಇನ್ನೆರಡು ಹೆಜ್ಜೆ ಯಾರದ್ದು ಅಂದರೆ ಇನ್ಯಾವುದೋ ಗೋಪಿಯೊಟ್ಟಿಗೆ ಹೋಗಿದ್ದಾನೆ ಇವನು. ಅವಳಿಗೆ ಮಾತ್ರ ಅಹಂಕಾರ ಬಂದಿರಲಿಕ್ಕಿಲ್ಲ, ನಮಗೆಲ್ಲ ಅಹಂಕಾರ ಬಂದಿದೆ, ಆದ್ದರಿಂದ ಪ್ರೀತಿಯಿಂದ ಕರೆದುಕೊಂಡು ಹೋಗಿದ್ದಾನೆ. ಆ ಗೋಪಿಯೇ ರಾಧೆ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ಆರಾಧಿತೋ ಎನ್ನುವ ಶಬ್ದ ಬರ್ತದೆ. ರಾಧಾ ಎನ್ನುವ ಶಬ್ದ ಬಂದಿರೋದ್ರಿಂದ ಅವಳನ್ನು ರಾಧೆ ಅಂತ ಹೇಳ್ತಾರೆ. ಭಾಗವತದಲ್ಲೆಲ್ಲೂ ರಾಧಾ ಅನ್ನುವ ಶಬ್ದ ಬರಲ್ಲ ಗೋಪಿಯರ ಹೆಸರಲ್ಲಿ. ರಾಧೆಯೊಟ್ಟಿಗೆ ಹೋಗಿರಬೇಕು ಅವನು. ನೋಡಿ ಇಲ್ಲಿ ಕೃಷ್ಣನ ಹೆಜ್ಜೆ ಮಾತ್ರ ಕಾಣ್ತಾ ಇದೆ, ರಾಧೆ ಹೆಜ್ಜೆ ಕಾಣ್ತಾ ಇಲ್ಲ. ಇಲ್ಲಿ ಅವಳಿಗೆ ಆಯಾಸ ಆಯಿತು ಅಂತ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಹೋಗಿರ್ಬೇಕು ಅವನು ಬಹುಶಃ. ಇಲ್ಲಿ ಕೃಷ್ಣನ ತುದಿಗಾಲ ಕಾಣ್ತಾ ಇದೆ, ಅವಳಿಗೆ ಹೂವನ್ನು ಕೊಯ್ದು ಕೊಟ್ಟಿರ್ಬೇಕು ಅವನು. ಅರೆ, ಇಲ್ಲಿ ಇನ್ನೂ ಕೃಷ್ಣನ ಹೆಜ್ಜೆ ಮಾಯವಾಗಿ ಬಿಡ್ತಲ್ಲ, ಅವಳ ಹೆಜ್ಜೆ ಮಾತ್ರ ಕಾಣ್ತಾ ಇದೆ, ಇಲ್ಲಿ ಅವಳಿಂದನೂ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಅರ್ಥ ಮಾಡ್ತಾರೆ. ಅವಳಿಂದ ಯಾಕೆ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂದರೆ ಅವಳಿಗೆ ಮತ್ತೆ ಅಹಂಕಾರ ಬಂತು. ಇಷ್ಟು ಗೋಪಿಕೆಯರಲ್ಲಿ ನಾನೇ ಶ್ರೇಷ್ಠ, ಕೃಷ್ಣನ ಜೊತೆಗೆ ಒಡನಾಡುವ ಅವಕಾಶ ನನಗೇ ಸಿಕ್ತು, ನಾನು ಗ್ರೇಟ್, ಕೃಷ್ಣನ ಹೆಗಲ ಮೇಲೆ ಕೂರಿಸ್ಕೊಂತ ಅವಳೇ ಆದೇಶ ಕೊಟ್ಲಂತೆ. ನಾನು ಬಗ್ಗಿದ್ದಂತೆ, ಕೂತ್ಕೋ ಹೆಗಲ ಮೇಲೆ ಅಂತ. ಅವಳು ಜಂಪ್ ಮಾಡುವಾಗ ಮಾಯ ನೆಲಕ್ಕೆ ಬಿದ್ದಿದ್ದಾಳೆ. ಅವಳು ಕೂತ್ಕೊಂಡು ಅಳ್ತಾ ಇದ್ದಾಳೆ. ಆವಾಗ ಎಲ್ಲರೂ ಸೇರಿಕೊಂಡು ನಡೆದುಕೊಂಡು ಭಗವಂತನ ಲೀಲೆಗಳನ್ನು ಹಾಡ್ತಾ ಯಮುನಾ ನದಿ ತೀರಕ್ಕೆ ಬರ್ತಾರೆ. ಒಂದೇ ಸ್ವರದಲ್ಲಿ ಅಳ್ತಾ ಇದ್ದಾರೆ ಎಲ್ಲರೂ. ಅಳ್ತಾ ಹಾಡ್ತಾ ಇದ್ದಾರಂತೆ. ಅದಕ್ಕೆ ಪ್ರಸಿದ್ಧವಾದ ಗೋಪಿಕಾ ಗೀತೆ ಅಂತ ಹೇಳ್ತಾರೆ. 1-2 ಶ್ಲೋಕಗಳನ್ನು ನಾನು ಹೇಳ್ತೇನೆ. ಜಯತಿ ತೇಧಿಕಂ ಜನ್ಮನಾವೃಜಃ ಶ್ರಯತ ಇಂದಿರಾ ಶಶ್ವದತ್ರ ಹಿ ದಯಿತದೃಶ್ಯತಾಂ ದಿಕ್ಷು ತಾವಕಾಃ ತ್ವಯಿ ಧೃತಾಸವ ಸ್ತ್ವಾಂ ವಿಚಿನ್ವತೆ. ನ ಖಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕ್ ವಿಖನ ಸಾರ್ಥಿತೋ ವಿಶ್ವಗುಪ್ತಯೇ ಸಖ ಉದೇಯಿವಾನ್ ಸಾತ್ವತಾಂಕುಲೇ ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ಹೀಗೆ ತುಂಬ ಶ್ಲೋಕಗಳಿದೆ. ಇದರಲ್ಲಿ ಒಂದು ಪ್ರಸಿದ್ಧವಾದ ಶ್ಲೋಕ, ನಾನು ಇದನ್ನು ಹೇಳಲೇಬೇಕು. ಯಾಕಂದರೆ ಗೋಪಿಕೆಯರು ಹಾಡ್ತಾ ಹೇಳ್ತಾರೆ, ನಖಲು ಗೋಪಿಕಾ ನಂದನೋ ಭವ. ಹೇ ಕೃಷ್ಣ, ನೀನು ಗೋಪಿಕಾ ನಂದನ ಅಲ್ಲಪ್ಪ ಅಂತ ಹೇಳ್ತಾನೆ. ಅಖಿಲ ದೇಹಿನಾಂ ಅಂತರಾತ್ಮದೃಕ್, ಸಕಲ ಜೀವರಾಶಿಗಳ ಅಂತರಾತ್ಮದೃಕ್, ಸಾಕ್ಷಿ ಬ್ರಹ್ಮಸ್ವರೂಪ ನೀನಿದ್ದೀಯಾ ಅಂತ ಅದನ್ನು ತಿಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ. ಸೃಷ್ಟಿಯ ರಕ್ಷಣೆಗಾಗಿ ನೀನು ಅವತಾರ ಮಾಡಿಕೊಂಡವನಪ್ಪ ನೀನು. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ. ನಿನ್ನ ಕಥೆಯನ್ನು ಹೇಳ್ತಾ ನಮ್ಮೆಲ್ಲ ಪಾಪಗಳು ನಾಶ ಆಗುತ್ತೆ ಅಂತಹ ಕವಿಗಳು ಹಾಡಿದ್ದಾರೆ. ಶ್ರವಣ ಮಂಗಲಂ, ಕಿವಿಗೆ ಮಂಗಲವನ್ನು ಉಂಟು ಮಾಡತಕ್ಕಂತಹ
ಅಂತಹ ಕಥೆಗಳು ನಿನ್ನದಾಗಿದೆ ಎಂಬುದಾಗಿ ವಿಧ ವಿಧವಾಗಿ ಹಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಭಗವಂತ ಪ್ರತ್ಯಕ್ಷ ಆಗಿದ್ದಾನೆ. ಅವರನ್ನೆಲ್ಲ ಸಂತೈಸಿದ್ದಾನೆ. ಹೇಳಿದಾನಂತೆ, ನಿಮ್ಮಲ್ಲಿ ಸ್ವಲ್ಪವೇ ದೋಷ ಉಳಿದಿತ್ತು, ಆ ದೋಷ ಪರಿಹಾರಕ್ಕಾಗಿ ಈ ಒಂದು ನಾಟಕವನ್ನು ನಾನು ಮಾಡಿದ್ದೇನೆ. ಇವೆಲ್ಲ ಶುದ್ಧರಾಗಿದ್ದೀರಿ, ಇವಾಗ ರಾಸವನ್ನು ಮಾಡೋಣ, ನೃತ್ಯವನ್ನು ಮಾಡೋಣ ಅಂತ ಹೇಳಿ ನೃತ್ಯ ಆರಂಭ ಆಗತ್ತೆ. ರಾಸ ನೃತ್ಯ ಅಂತ ಹೇಳ್ತಾರೆ. ದೊಡ್ಡ ವಿಶಾಲವಾದ ಮಂಡಲ, ಸಾವಿರಾರು ಗೋಪಿಯರಿದ್ದಾರೆ. ಪ್ರತಿಯೊಂದು ಗೋಪಿಯ ಮಧ್ಯೆ ಒಬ್ಬೊಬ್ಬ ಕೃಷ್ಣ, ಯೋಗಮಾಯಿಂದ ರಚಿತವಾಗಿರತಕ್ಕಂಥದ್ದು. ಪ್ರತಿ ಗೋಪಿಯ ಮಧ್ಯೆ ಒಬ್ಬೊಬ್ಬ ಕೃಷ್ಣ ವಿಶಾಲವಾದ ರಾಸಮಂಡಲದಲ್ಲಿ ಬೆಳಗಾಗುವ ತನಕ ನೃತ್ಯವನ್ನು ಮಾಡಿದ್ರಂತೆ, ಹಾಡನ್ನು ಹೇಳಿದ್ರಂತೆ, ನೃತ್ಯವನ್ನು ಮಾಡಿದ್ರಂತೆ. ಅದು ಎಂಥ ನೃತ್ಯ ಅಂದರೆ ದೇವಾನು ದೇವತೆಗಳು ಆಕಾಶದಿಂದ ಬಂದು ವೀಕ್ಷಿಸ್ತಾ ಇದ್ದಾರೆ. ಎಂತಹ ಸ್ಥಿತಿಯಪ್ಪ ಇವರದ್ದು ಅಂತ. ಬ್ರಹ್ಮಾನಂದದ ಅನುಭವ, ಆತ್ಮಾನಂದದ ಅನುಭವದಲ್ಲಿ ತೇಲಿಬಿಟ್ಟಿದ್ದಾರೆ. ಅವರು ಸಂಸಾರ ಸಾಗರವನ್ನು ದಾಟಿಬಿಟ್ಟಿದ್ದಾರೆ. ದೇಹ ನಾನು, ಬುದ್ಧಿ ನಾನು, ಮನಸ್ಸು ನಾನು, ಈ ಸಂಸಾರ ನನ್ನದು, ಇದೆಲ್ಲದರಿಂದ ಹೊರಗಡೆಗೆ ಬಂದಿದ್ದಾರೆ. ಶುದ್ಧ ಚೈತನ್ಯ ಬ್ರಹ್ಮವಸ್ತುವಿನಲ್ಲಿ ಒಂದಾಗಿ ಬಿಟ್ಟಿದ್ದಾರೆ. ಅನೇಕ ಕೋಟಿಯಲ್ಲಿ ಯಾವನ ಒಬ್ಬನಿಗೆ ಬರತಕ್ಕಂಥ ಸ್ಥಿತಿ ಇದು. ಯುಗ ಯುಗಗಳಿಂದ ಸಾಧನೆ ಮಾಡಿಕೊಂಡು ಬಂದಂಥವನಿಗೆ ಬರತಕ್ಕಂಥ ಸ್ಥಿತಿ ಇದು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳಿಂದ ಸಾಧನೆ ಮಾಡೋದು ಯಾವನೋ ಒಬ್ಬನಿಗೆ, ಕೋಟಿಗೊಬ್ಬನಿಗೆ ಸಿಗತಕ್ಕಂಥ ಅನುಭವ ಆ ಗೋಪಿಕಾ ಸ್ತ್ರೀಯರಿಗೆ ಸಿಕ್ಕಿದೆ. ಆ ಬ್ರಹ್ಮಾನಂದದಲ್ಲಿ ತಿಳಿಬಿಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದರಿಗೆ ಒಂದ್ಸಲ ಬಯಕೆ ಆಯ್ತಂತೆ. ರಾಮಕೃಷ್ಣರ ಹತ್ರ ಹೋಗಿ ಕೇಳ್ತಾರೆ, ಆ ಸಮಾಧಿ ಸುಖದ ಅನುಭವ ನನಗೆ ಕೊಡಿ ಅಂತ. ರಾಮಕೃಷ್ಣ ಹೇಳ್ತಾರೆ, ಬೇಡಪ್ಪ, ನೀನು ಮಾಡೋ ಕೆಲಸ ತುಂಬ ಇದೆ, ಈಗ ಕೊಡಲ್ಲ ಅಂತ ಹೇಳ್ತಾರೆ. ತುಂಬ ಒತ್ತಾಯ ಮಾಡಿದ ಮೇಲೆ ಎಳೆದು ತಮ್ಮ ಬಲಗಾಲನ ಅವನ ಅವ್ರ ಎದೆಗೆ ಒದ್ದು ಬಿಡ್ತಾರೆ. ಶಕ್ತಿಪಾತ ಅಂತ ಹೇಳ್ತಾರೆ. ಮಹಾತ್ಮರಿಗೆ ಆ ಸಾಮರ್ಥ್ಯ ಇದೆ. ದೃಷ್ಟಿಯಿಂದಲೋ ಸ್ಪರ್ಶದಿಂದಲೋ ತಮ್ಮ ಶಕ್ತಿಯನ್ನು ಇನ್ನೊಬ್ಬರಿಗೆ ಅನುಗ್ರಹಿಸ್ತಕ್ಕಂಥ ಸಾಮರ್ಥ್ಯ. ಸಮಾಧಿಗೆ ಹೊರಟೋಗ್ಬಿಟ್ರು ವಿವೇಕಾನಂದ. 3 ದಿನ ಹಗಲು ರಾತ್ರಿ ಸಮಾಧಿ ಸ್ಥಿತಿಯಲ್ಲಿದ್ದು ಹೊರಗಡೆಗೆ ಬಂದ ಮೇಲೆ ಅವರು ಹೇಳ್ತಾರಂತೆ, ನನಗದೇ ಬೇಕು, ಇನ್ನೇನು ಬೇಡ ಅಂತ. ಆ ಶಾಂತಿ, ಆ ಸುಖ, ಆ ಆನಂದ ನಮ್ಮೊಳಗಡೆಗೆ ಇರತಕ್ಕಂಥದ್ದು. ಯಾರ ಅಂತಃಕರಣ ಶುದ್ಧವಾಗಿದೆಯೋ, ನಿಷ್ಪಾಪಿಗಳಾಗಿದ್ದಾರೋ, ಗುರು ಅನುಗ್ರಹದಿಂದ ಆತ್ಮಸ್ವರೂಪವನ್ನು ತಿಳ್ಕೊಂಡಿದ್ದಾರೋ ಅವರಿಗೆ ಮಾತ್ರ ವಿದಿತವಾಗಿರತಕ್ಕಂತಹ ಸ್ವರೂಪಾನಂದದ ಅನುಭವ ಶ್ರೀಕೃಷ್ಣಾನುಗ್ರಹದಿಂದ ಗೋಪಿಯರಿಗೆ ಸಿಕ್ಕಿಬಿಟ್ಟಿದೆ. ರಾಸಮಂಡಲದಲ್ಲಿ ನೃತ್ಯ ಬೆಳಗಿನ ತನಕ ಆಯಿತು. ಎಲ್ಲರೂ ತೃಪ್ತರಾಗಿದ್ದಾರೆ, ಸಂತುಷ್ಟನಾಗಿದ್ದಾರೆ. ಅವರ ಜೀವನ ಸಾರ್ಥಕ ಅನಿಸಿಬಿಟ್ಟಿದೆ. ಕೃಷ್ಣ ಹೇಳ್ತಾನೆ, ನೀವೆಲ್ಲರೂ ಕೃತಕೃತ್ಯರಾಗಿದ್ದೀರಿ, ಹೊರಡಿ ನಿಮ್ಮ ಮನೆಗೆ, ನಿಮಗೇನು ಸಮಸ್ಯೆ ಉಂಟಾಗುವುದಿಲ್ಲ ಅಂತ ಹೇಳಿ ಅಭಯವನ್ನು ಕೊಟ್ಟಿದ್ದಾನೆ. ಅವರು ತಮ್ಮ ತಮ್ಮ ಮನೆಗಳು ಹಿಂದಿರುಗಿದ್ದಾರೆ. ಒಬ್ಬರು ಒಂದು ಮಾತು ಕೂಡ, ಒಂದು ಪ್ರಶ್ನೆ ಕೂಡ ಆಡಲಿಲ್ಲ, ಎಲ್ಲಿ ಹೋಗಿದ್ರಿ ಅಂತ. ಯಾಕೆಂದರೆ ಯಾರಿಗೂ ಗೊತ್ತೇ ಆಗಲಿಲ್ಲ ಅವ್ರು ಹೋಗಿರೋ ವಿಷಯ. ಭಾಗವತ ಹೇಳುತ್ತೆ, ಯಾರು ಈ ರಾಸ ಪಂಚಾಧ್ಯಾಯವನ್ನು ಅಧ್ಯಯನ ಮಾಡ್ತಾರೋ, ಚಿಂತನೆ ಮಾಡ್ತಾರೋ, ಧ್ಯಾನ ಮಾಡ್ತಾರೋ ಅವರ ಕಾಮವಾಸನಾದಿಗಳು ದೂರವಾಗುತ್ತವೆ, ಭಗವದ್ ಅನುಗ್ರಹದಿಂದ ಅಂತಃಕರಣ ಶುದ್ಧವಾಗುತ್ತವೆ ಎಂಬುದಾಗಿ ಬರೆದಿದ್ದಾರೆ. ಈ ರಾಸ ಪಂಚಾಧ್ಯಾಯಿ ಮೇಲೆ 7 ದಿನಗಳ ಉಪನ್ಯಾಸವನ್ನು ಮಾಡ್ತಾರೆ. ಅಷ್ಟು ವಿಶಾಲವಾದ ಚಿಂತನೆ ಇರತಕ್ಕಂತಹ ಭಾಗ. ಆದರೂ ನಾವು ಕಥಾಭಾಗವನ್ನು ಮುಂದುವರಿಸಬೇಕಾದ್ದರಿಂದ ಮುಂದಕ್ಕೆ ಹೋಗೋಣ. ಈ ರೀತಿಯಾಗಿ ಕೃಷ್ಣನಿಗೆ ಇವಾಗ ಬೆಳೀತಾ ಇದ್ದಾನೆ ವ್ರಜದಲ್ಲಿ. ಕಂಸನ ಕೊನೆಯ ದಿನಗಳು ಸಮೀಪಿಸ್ತಾ ಇವೆ. ನಾರದರು ಹೋಗಿ ಕಂಸನ ಹತ್ರ ಹೋಗಿ ಹೇಳಿದ್ದಾರೆ, ನೋಡು ಕಂಸ, ಅವತ್ತು ನಿನ್ನ ಕೈಯಿಂದ ಒಂದು ಹೆಣ್ಣು ಶಿಶು ಮೇಲಕ್ಕೆ ಹಾರಿ ಹೋಯ್ತಲ್ಲ, ಅದು ಬೇರೆ ಯಾರೂ ಅಲ್ಲ, ಯಶೋದೆಯ ಮಗಳವಳು. ಆದರೆ ವಸುದೇವ ದೇವಕಿಯರ ಮಕ್ಕಳು ವ್ರಜದಲ್ಲಿ ಬೆಳೀತಾ ಇದ್ದಾರೆ. ವಸುದೇವನ ದೇವಕಿಯ ಮಕ್ಕಳು ಬಲರಾಮಕೃಷ್ಣ ಇಬ್ಬರೂ ಕೂಡ ನಂದಗೋಪನ ಮನೆಯಲ್ಲಿ ಬೆಳೀತಾ ಇದ್ದಾರೆ. ಅವರು ನಿನ್ನ ಸಂಹಾರಕ್ಕಾಗಿ ಹುಟ್ಟಿದಂತಹ ದೇವಕಿ ಗರ್ಭದ 8ನೇ ಮತ್ತು 7ನೇ ಶಿಶು, ಇದನ್ನು ನೆನಪಿಟ್ಟುಕೋ ಎಂಬುದಾಗಿ ಹೇಳ್ತಾರೆ. ಸಿಟ್ಟು ಬಂದಂತೆ ಕಂಸನಿಗೆ. ವಸುದೇವ ದೇವಕಿಯ ಕೈಗೆ ಕೊಳವನ್ನು ಹಾಕಿ ಒಳಗಡೆ ಹಾಕಿ ಅಂತ ಹೇಳಿಬಿಟ್ಟ. ಎಲ್ಲ ತನ್ನ ದುಷ್ಟರ ಸೇನೆಯನ್ನು ಕರೆಸಿ ಹೇಳ್ದ, ಚತುರ್ದಶಿಯ ದಿನ ಬಿಲ್ಲ ಹಬ್ಬವನ್ನು ಆಚರಣೆ ಮಾಡಬೇಕು, ಅದರಲ್ಲಿ ಮಕ್ಕಳಿಬ್ಬರನ್ನು ಕರಿಬೇಕು, ಚಾಣೂರ ಮುಷ್ಟಿಕ ನೀವಿಬ್ಬರು ಸಿದ್ಧರಾಗಿ ಮಲ್ಲ ಯುದ್ಧದಲ್ಲಿ ಮಕ್ಕಳನ್ನು ಮುಗಿಸ್ಬೇಕು. ಸಣ್ಣ ಸಣ್ಣ ಮಕ್ಕಳವರು, ಹೆದರಬೇಡ್ರಿ, ನಿಮ್ಮ ಹತ್ರ ಆಗದಿದ್ರೆ ನಾನಿದ್ದೇನೆ ಅಂತ ಹೇಳ್ದ. ಒಬ್ಬ ಮಾವಟಿಗನನ್ನು ಕರೆದು ಹೇಳ,
ಬಾಗಿಲಲ್ಲೇ ನಿಂತ್ಕೋ, ಕುವಲಯ ಪೀಡ ಅಂತಕ್ಕಂಥ ವಿಶೇಷವಾದ ಆನೆ ಎದುರಿಗಿಟ್ಕೊಂಡು ನಿಂತ್ಕೋ, ಕೃಷ್ಣ ಒಳಗಡೆ ಬರುವಾಗ ಮುಗಿಸಿಬಿಡಬೇಕು, ಅದಾಗಲಿಲ್ಲ ಅಂದರೆ ಮತ್ತೆ ಮಲ್ಲಯುದ್ಧ ಅಂತ. ಹೀಗೆ ಅನೇಕ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾನೆ. ಕೃಷ್ಣ ಬಲರಾಮನ್ನ ಕರೆದುಕೊಂಡು ಬರಲಿಕ್ಕೆ ಅಕ್ರೂರನ್ನ ಕಳಿಸಿದ್ದಾನೆ. ಅಕ್ರೂರ ಸಂಬಂಧದಲ್ಲಿ ಚಿಕ್ಕಪ್ಪ ಕೃಷ್ಣನಿಗೆ ಕಂಸನ ಸೇವೆಯನ್ನು ಮಾಡಿಕೊಂಡಿದ್ದ. ಯಾಕಂದರೆ ಎಷ್ಟೋ ಜನ ಯಾದವರಿಗೆ ಕಂಸನ ನೋಡಿದ್ರೆ ಆಗ್ತಿರ್ಲಿಲ್ಲ, ದೂರ ಹೊರಟೋಗ್ಬಿಟ್ಟಿದ್ರು. ಕೆಲವರಿಗೆ ಬದುಕಿನ ಉಪಾಯ ಅನಿವಾರ್ಯ ಕಾರಣಗಳಿಂದಾಗಿ ಅವನ ಜೊತೆಗೆ ಬದುಕ್ತಾ ಇದ್ರು, ಆದರೆ ಅವನ ಮೇಲೆ ಪ್ರೇಮ ಇರಲಿಲ್ಲ. ಅಂತಹ ವ್ಯಕ್ತಿ ಒಬ್ಬ ಕ್ರೂರ. ಆಯ್ತಪ್ಪ, ನಾನು ಹೋಗಿ ಬರ್ತೇನೆ, ಕರ್ಕೊಂಡು ಬರ್ತೇನೆ, ಕೃಷ್ಣ ದರ್ಶನ ಆಗ್ತದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಹೊರಟ ಅಂತ. ಮಥುರೆಯಿಂದ ರಥದಲ್ಲಿ ಅಕ್ರೂರ ಹೊರಟಿದ್ದಾನೆ. ಕೃಷ್ಣನ ಪರಮ ಭಕ್ತ. ಇಡೀ ದಿನದ ಯಾತ್ರೆ, ಬೆಳಿಗ್ಗೆ ಹೊರಟರೆ ಸಂಜೆ ಹೋಗಿ ಮುಟ್ಟಬೇಕು ನಂದಗೋಕುಲಕ್ಕೆ, ಅಷ್ಟು ದೂರದ ಯಾತ್ರೆ. ದಾರಿಯುದ್ದಕ್ಕೂ ಕೃಷ್ಣನನ್ನೇ ಸ್ಮರಣೆ ಮಾಡ್ತಾ, ಕೃಷ್ಣನ ಅನುಗ್ರಹವನ್ನೇ ವಿಧ ವಿಧವಾಗಿ ಚಿಂತನೆ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಇನ್ನೇನು ಬಂತು ವ್ರಜಭೂಮಿ, ಅಲ್ಲಿ ನೋಡ್ತಾನೆ ಕೃಷ್ಣನ ಪಾದಧೂಳಿಯಿಂದ ಲಿಪ್ತವಾದ ಭಾಗ ಅಂತ, ಅಲ್ಲಿಯೇ ಕೆಳಗಿಳಿದು ಹೊರಳಾಡಿಬಿಟ್ಟನಂತೆ ಆ ಧೂಳಿಯ ಮೇಲೆ. ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಂಡಿದ್ದಾನೆ. ಅಕ್ರೂರನ್ನ ನಮಸ್ಕಾರ ಭಕ್ತಿಗೆ ಹೇಳ್ತಾರೆ. ನಮಸ್ಕಾರ ಮಾಡೋದರಲ್ಲಿ ಅಕ್ರೂರನಿಂದ ಕಲ್ತ್ಕೊಳ್ಬೇಕು ಅಂತ ಹೆಜ್ಜೆ ಹೆಜ್ಜೆಗೂ ನಮಸ್ಕಾರ ಮಾಡಿಕೊಂಡು ಹೋದನಂತೆ. ಕಲ್ಪನೆ ಮಾಡಿಕೊಂಡಿದ್ದ, ನಾನು ಅಲ್ಲಿಗೆ ಹೋದಾಗ ಕೃಷ್ಣ ಬಲರಾಮಿಬ್ಬರು ಹೊರಗಡೆ ನಿಂತ್ಕೊಂಡಿರ್ತಾರೆ, ನನ್ನ ಅಪ್ಕೊಳ್ತಾರೆ, ಪ್ರೀತಿಯಿಂದ ಬರಮಾಡಿಕೊಳ್ತಾರೆ ಅಂತ ಏನೇನು ಕಲ್ಪನೆ ಮಾಡಿದ್ನೋ ಹಾಗೆ ಘಟಿಸಿದೆ. ಯಶೋದೆಯ ಮನೆಯ ಹೊರಗಡೆಗೆ ಹಸುವೆ ಕರೆಯುವ ಜಾಗದಲ್ಲಿ ಕೃಷ್ಣ ಬಲರಾಮರು ನಿಂತ್ಕೊಂಡಿದ್ದಾರೆ. ಅಕ್ರೂರ ದೂರದಲ್ಲಿ ರಥವನ್ನು ನಿಲ್ಲಿಸಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ಕೊಂಡು ಬಂದಿದ್ದಾನೆ. ಕೃಷ್ಣ ಓಡಿ ಹೋಗಿ ಅವನನ್ನು ತಬ್ಬಿಕೊಳ್ತಾನೆ. ಬಲರಾಮ ಕೂಡ ತಬ್ಬಿಕೊಳ್ತಾನೆ. ಕೈ ಹಿಡಿದು ಒಳಗಡೆಗೆ ಕರ್ಕೊಂಡು ಹೋಗ್ತಾರೆ. ಕುಳ್ಳಿರಿಸಿ ಎಲ್ಲ ಸತ್ಕಾರವಾದ ಮೇಲೆ ಅಕ್ರೂರ ಹೇಳ್ತಾನೆ ಕಥೆ. ನಾಡಿದ್ದು ಬಿಲ್ಲ ಹಬ್ಬಕ್ಕೆ ಚತುರ್ದಶಿಯ ದಿನ ನೀವಿಬ್ಬರು ಬರಬೇಕು ಅಂತ ಮಾವನಾದ ಕಂಸ ಕರೆ ಕಳುಹಿಸಿದ್ದಾನೆ ಅಂತ. ಕೃಷ್ಣ ಹೇಳ್ತಾನೆ, ತುಂಬ ಒಳ್ಳೆಯದಾಯಿತು, ನಾವು ಸಿದ್ಧವಾಗಿದ್ದೇವೆ, ಹೋಗೋಣ ಅಂತ ಹೇಳ್ತಾನೆ. ನಂದಬಾಬಾ ಕೃಷ್ಣ ಬಲರಾಮರು ಸಿದ್ಧವಾಗಿದ್ದಾರೆ ಮಾರನೇ ದಿನ ಹೋಗೋದಿಕ್ಕೆ. ಆದರೆ ಸಮಸ್ಯೆ ಆಗಿರೋದು ಗೋಪಿಕಾಸ್ತ್ರೀಯರಿಗೆ. ಅಕ್ರೂರ ಬಂದ ವಿಚಾರ ಗೊತ್ತಾಯಿತು, ಕೃಷ್ಣ ಬಲರಾಮನ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಯಿತು. ಆಗ ಕೃಷ್ಣನಿಗೆ 11 ವರ್ಷ. 11 ವರ್ಷಗಳ ಕಾಲ ಇಡೀ ವ್ರಜದಲ್ಲಿ ಆನಂದದ ಚಿನ್ಮಯ ಮೂರ್ತಿಯಾಗಿ ವಿಹರಿಸ್ತಾ ಇರತಕ್ಕಂತಹ ಕೃಷ್ಣನ ಪಾದದ ರಜ, ಕೃಷ್ಣ ದರ್ಶನದಿಂದ ಮನಸ್ಸು ತುಂಬಿಕೊಂಡಂತಹ ಗೋಪಿಯರ ಕಣ್ಣಲ್ಲಿ ನೀರು. ನಾಳೆಯಿಂದ ಕೃಷ್ಣ ದರ್ಶನ ನಮಗಿಲ್ಲ ಅಂತ ಮಾತಾಡ್ಕೋತಾ ಇದ್ದಾರೆ. ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಇವನು ಅಕ್ರೂರ ಅಲ್ಲ, ಮಹಾಕ್ರೂರಿ. ರಾಮ ಕೃಷ್ಣರನ್ನು ನಮ್ಮಿಂದ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾನಲ್ಲಪ್ಪ, ಇನ್ನು ಮುಂದೆ ನಮ್ಮ ಭಾಗ್ಯ ಹೊರಟೋಯ್ತು, ಮಥುರಾ ನಗರದ ಭಾಗ್ಯವೇ ಭಾಗ್ಯ. ಕೃಷ್ಣ ಅಲ್ಲಿಗೆ ಹೋದರೆ ಹಿಂತಿರುಗಿ ಬರಲಿಕ್ಕಿಲ್ಲ. ಹಾಗೆ ದುಃಖದಿಂದ ಅಳ್ತಿದ್ದಾರೆ. ಹೇಗಾದರೂ ಮಾಡಿ ತಡೆಯೋಣ, ಕೃಷ್ಣನನ್ನು ಹೋಗದೇ ಇದ್ದ ಹಾಗೆ ಮಾಡೋಣ. ಏನು ಮಾಡೋದು ಅವ್ರಿಗೆ ಉಪಾಯವೇ ಗೊತ್ತಾಗ್ತಾ ಇಲ್ಲ. ಮಾತಾಡ್ತಾ ರಾತ್ರಿ ಕಳೆದಿದ್ದಾರೆ. ಬೆಳಿಗ್ಗೆ ಆಗಿದೆ. ಅಕ್ರೂರನ ರಥ ಸಿದ್ಧಪಡಿಸಿದ್ದಾನೆ. ಕೃಷ್ಣ ಬಲರಾಮರು ಕೂತ್ಕೊಂಡಿದ್ದಾರೆ. ಇಷ್ಟು ದಿನ ಅವ್ರ ಜೊತೆ ಅತ್ಯಂತ ಪ್ರೀತಿಯಿಂದ ಒಡನಾಟ ಮಾಡಿದಂತಹ ಕೃಷ್ಣ ಕರೆದು ಬಿಟ್ಟು, ನಾನು ಹೋಗಿ ಬರ್ತೇನೆ ಮಥುರಾಕ್ಕೆ, ಆನಂದವಾಗಿರಿ, ಒಂದು ಮಾತನ್ನು ಹೇಳಲ್ಲ, ಸೀದಾ ಹೋಗಿ ರಥದ ಮೇಲೆ ಕುಳಿತುಕೊಂಡಿದ್ದಾನೆ. ಇದಕ್ಕೆ ಹೆಸರು ನಿರ್ಲಿಪ್ತತೆ. ಅಟ್ಯಾಚ್ಮೆಂಟ್ ವಿತ್ ಫುಲ್ ಆಫ್ ಡಿಟ್ಯಾಚ್ಮೆಂಟ್. ಸಂಪೂರ್ಣವಾಗಿ ಅವನು ತೊಡಗಿಸಿಕೊಂಡಿದ್ದ, ಒಳಗಡೆಯಿಂದ ತೊಡಗಿಸಿಕೊಂಡಿರಲಿಲ್ಲ. ಇದು ಯೋಗಿಗಳ ಜ್ಞಾನಿಗಳ ಸ್ಥಿತಿ. 2 ಕೋಣೆಗಳ ನೀಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ವಿರಮಿಸೊಬ್ಬನೇ ಒಳಮನೆಯ ಮೌನದಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ, ಒಳಗುದಾಸೀನ. ಹೊರಗೆ ಸಂಸಾರದ ಭಾರ, ಒಳಗದರ ತಾತ್ಸಾರ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಕೃಷ್ಣ ಎಲ್ಲವನ್ನು ಮಾಡಿದ, ಯಾವುದಕ್ಕೂ ಅಂಟುಕೊಂಡಲಿಲ್ಲ. ಕೃಷ್ಣೋ ಭೋಗಿ ಶುಕಸ್ತ್ಯಾಗಿ ನೃಪಾದೋ ಜನಕರಾಘವೋ ವಸಿಷ್ಠ ಕರ್ಮಕರ್ತಾರ ಪಂಚೇತೆ ಜ್ಞಾನಿನ ಸ್ಮೃತ. ಭೋಗಿ ಹಾಗೆ ಕಾಣಿಸ್ಕೊಂಡ ಹೊರಗಡೆಗೆ, ನಿತ್ಯ ಯೋಗಿಯಾಗಿದ್ದ. ಹೊರಟೇ ಬಿಟ್ಟ, ರಥದ ಮೇಲೆ ಕುಳಿತುಕೊಂಡಿದ್ದಾನೆ. ರಥ ಹೊರಟಿದೆ. ಹಿಂದ್ಗಡೆಗೆ ಎತ್ತಿನ ಗಾಡಿಯಲ್ಲಿ ನಂದಗೋಪರು ಒಂದಿಷ್ಟು ಜನರು ಎಲ್ಲರೂ ಹೊರಟಿದ್ದಾರೆ ಬಿಲ್ಲ ಹಬ್ಬವನ್ನು ನೋಡೋದಕ್ಕೆ. ಗೋಪಿಯರೆಲ್ಲರೂ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಕೃಷ್ಣ ಹೋಗಿ ಒಂದು ಕ್ಷಣ ನಿಲ್ಲಿಸಿದ ರಥವನ್ನು. ಅವನಿಗೆ ಗೊತ್ತಾಯಿತು, ಅಳ್ತಾ ಇದ್ದಾರೆ ಅಲ್ಲಿ. ತನ್ನ ದೂತನನ್ನು ಕರೆದು ಹೇಳಿದಂತೆ, ಹೋಗಿ ಹೇಳಿ
ಸ್ವಲ್ಪವೇ ದಿನದಲ್ಲಿ ನಾನು ಹಿಂತಿರುಗಿ ಬರ್ತೇನೆ ಅಂತ ಹೋಗಿ ಹೇಳಿ ಅಂತ ಹೇಳಿ ಕಳಿಸ್ತಾನೆ. ಅಷ್ಟೇ, ಬೇರೆ ಇನ್ನೇನಲ್ಲ, ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಅಂತ ಅಷ್ಟು ಹೇಳಿದ್ದಾರೆ. ಆದರೂ ಅವ್ರ ಮನಸ್ಸಲ್ಲಿ ಒಂದು ಭರವಸೆ ಏನು ಅಂದರೆ, ಸ್ವಲ್ಪ ದೂರ ಹೋಗಿ ಮತ್ತೆ ರಥ ಹಿಂತಿರಿಸ್ಕೊಂಡು ಬರಬಹುದೇನು ಕೃಷ್ಣ ಅಂತ ಅಲ್ಲೇ ಕಾಯ್ತಾ ನಿಂತಿದ್ದಾರೆ. ಧೂಳು ಆಕಾಶಕ್ಕೆ ಎದ್ದಿದೆ. ಆ ಧೂಳಿನಲ್ಲೇ ಕೃಷ್ಣ ಕೂಡ ಕಣ್ಮರೆಯಾಗಿ ಹೋಗಿಬಿಟ್ಟಿದ್ದಾನೆ, ಮತ್ತೆ ಹಿಂತಿರುಗಿ ಬರಲೇ ಇಲ್ಲ. ಆಯ್ತಪ್ಪ, ಕೃಷ್ಣನ ಲೀಲೆಗಳಾದರೂ ಇದೆಯಲ್ಲ ನಮ್ಮ ಪಾಡಿಗೆ ಅಂತ ಆ ಕೃಷ್ಣ ಲೀಲೆಯನ್ನೇ ಸಂತೋಷಪಡಿಸ್ತಾ ಸುಖವಾಗಿರೋಣ ಅಂತ ಹಿಂತಿರುಗಿ ಬಂದರೂ ದುಃಖವಾದರೂ ಕೂಡ. ಆದರೆ ವಾಸ್ತವ ಏನಾಗಿತ್ತಪ್ಪ ಅಂದರೆ, ಅವರನ್ನು ಬಹಳ ಎತ್ತರಕ್ಕೆ ಕರೆದುಕೊಂಡು ಹೋಗಿಬಿಟ್ಟಿದ್ದ. ಕೃಷ್ಣನಿಗೆ ಗೊತ್ತಿತ್ತು ನನ್ನ ಶರೀರ ಇಲ್ಲದಿದ್ದರೂ ಕೂಡ ಆನಂದವಾಗಿ ಇವರು ಇರ್ತಾರೆ ಅಂತ. ಆರಂಭದಲ್ಲಿ ಸ್ವಲ್ಪ ವಿರಹ ವೇದನೆ ಆದರೂ ಅವರಿಗೆ ಕೃಷ್ಣ ಯಾರು ಅಂತ ಪರಿಚಯ ಮಾಡಿಕೊಟ್ಟಿದ್ದೇನೆ ಅನ್ನೋ ವಿಶ್ವಾಸ ಅವನಿಗಿತ್ತು. ಮುಂದಿನ ದಿನಗಳಲ್ಲಿ ಉದ್ಧವ ಬಂದಾಗ ಉದ್ಧವನ ಜೊತೆ ಅವರು ಮಾತನಾಡುವಂಥ ಸಂದರ್ಭಗಳಲ್ಲಿ ಕಾಣ್ತೇವೆ, ಗೋಪಿಯರಿಗೆ ಕೃಷ್ಣ ತಮ್ಮ ಆತ್ಮ ಎಂಬುದಾಗಿ ತಿಳಿಸಿಕೊಟ್ಟಿದ್ದ. ಅದಕ್ಕೆ ಧೈರ್ಯ ಅವನಿಗೆ, ಏನೂ ಆಗಲ್ಲ, ಎಲ್ಲ ಆರಾಮಾಗಿರ್ತಾರೆ ಅಂತ. ಹೋದ ಕೃಷ್ಣ ಮಥುರೆಯ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅಕ್ರೂರನಿಗೆ ತನ್ನ ವಿಶ್ವರೂಪ ಸಂದರ್ಶನ ಮಾಡಿದ ಘಟನೆ, ಅಕ್ರೂರನ ಸ್ತುತಿ ಮುಂತಾದ ಭಾಗಗಳೆಲ್ಲ ತುಂಬ ರಮಣೀಯವಾದದ್ದು. ಸಮಯದ ಅಭಾವ ಇರುವುದರಿಂದ ನಾವು ಮುಂದಕ್ಕೆ ಹೋಗೋಣ. ಮಥುರೆಗೆ ಬಿಲ್ಲ ಹಬ್ಬಕ್ಕೆ ಹೋಗಿದ್ದಾನೆ. ರಂಗಮಂಚವನ್ನು ಸಿದ್ಧಪಡಿಸಿದ್ದಾನೆ ಕಂಸ. ಅಲ್ಲಿ ಇಬ್ಬರು ಮಲ್ಲರನ್ನ ಯೋಜನೆಗೊಳಿಸಿದ್ದಾನೆ. ಬಾಗಿಲಲ್ಲೇ ಒಂದು ಆನೆ ನಿಟ್ಟಿದ್ದಾನೆ. ಕೃಷ್ಣ ರಾಜದ್ವಾರ ಪ್ರವೇಶ ಮಾಡಿದ ಆನೆಯನ್ನು ಕೊಂದು ಅದೆರಡು ದಂತಗಳನ್ನು ಕೈಲಿಟ್ಕೊಂಡು ಬಲರಾಮನಿಗೊಂದು ಕೃಷ್ಣ ಒಂದು ಹಿಡ್ಕೊಂಡು ಒಳಗಡೆ ಹೊರಟಿದ್ದಾನೆ. ರಂಗಮಂಚದಲ್ಲಿ ಕಾಳಗ ಶುರುವಾಗಿದೆ. ಜಟ್ಟಿಯರ್ಜುನ, ಅವರಿಬ್ಬರು ಜಟ್ಟಿಯರು ಸತ್ತು ಹೋಗಿದ್ದಾರೆ. ಉಳಿದಂತಹ ಜಟ್ಟಿಯರನ್ನು ಕೂಡ ಸೋಲಿಸಿದ್ದಾನೆ. ನೇರವಾಗಿ ಕಂಸನು ಕುಳಿರತಕ್ಕಂಥ ಸಿಂಹಾಸನಕ್ಕೆ ಜಿಗಿದಿದ್ದಾನೆ. ಕತ್ತಿ ಗುರಾಣಿ ಎರಡು ಹಿಡ್ಕೊಂಡು ಕಂಸ ಎದ್ದು ಬಂದಂತೆ ತಾನು ಎರಡೂ ಕೈಯಿಂದ ಅವನ ಆಯುಧಗಳನ್ನು ಹಿಡಿದು ಅವನು ಕಂಸನ ಕಿರೀಟ ಕೆಳಗೆ ಬಿತ್ತಂತೆ ಜುಟ್ಟನ್ನು ಹಿಡಿದು ಕೆಳಗೆ ನೂಕಿದ್ದಾನೆ. ರಂಗ ಮಂಚಕ್ಕೆ ಬಿದ್ದಿದ್ದಾನೆ ಕಂಸ. ಕೃಷ್ಣ ಮೇಲಿಂದ ಕೆಳಗೆ ಅವನ ಮೈ ಮೇಲೆ ಜಿಗಿದಿದ್ದಾನೆ. ಅಷ್ಟೇ, ಕಂಸನ ಪ್ರಾಣ ಪಕ್ಷಿ ಹಾರಿ ಹೋಯಿತು ಅಂತ ಭಗೀಯತ ಭಾಗವತ. ಹೊಡೆದಾಟ ಮಾಡಲು ಒಂದು ಪೆಟ್ಟು ಕೂಡ ಕೊಟ್ಟಿಲ್ಲ ಅವನು. ಕಂಸನ ಪ್ರಾಣ ಹಾರಿ ಹೋಯಿತು. ಭಯಾತ್ ಕಂಸಃ. ಶಿಶುಪಾಲನಿಗೆ ದ್ವೇಷದಿಂದ ಭಗವದ್ ದರ್ಶನ, ಕಂಸನಿಗೆ ಭಗವಂತನಿನೇ ಭಯದಿಂದ ದರ್ಶನ. ಗೋಪಿಕಾಸ್ತ್ರೀಯರು ಕಾಮದಿಂದ ಭಗವದ್ ದರ್ಶನ. ಯಾವುದೇ ಭಾಗವಾಗಲಿ ನಿರಂತರವಾಗಿ ಆ ಭಾವದಲ್ಲಿ ಭಗವದಾರಾಧನೆ ಮಾಡಿದರೆ ಅದೂ ಕೂಡ ಮೋಕ್ಷಕ್ಕೆ ಕಾರಣವಾಗ್ತದೆ. ನಂಬಿದನು ಪ್ರಹ್ಲಾದ ನಂಬದಿರ್ದನು ತಂದೆ, ನಂಬಿಯೂ ನಂಬದಿರು ಇಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಸಿಂಬಳದಿನೊಣ ನೀನು ಮಂಕುತಿಮ್ಮ. ನಿರಂತರ ಕೂತಾಗ ನಿಂತಾಗ ಉಂಬಾಗ ನಡೆಯುವಾಗ ಕನಸಿನಲ್ಲಿ ನನಸಿನಲ್ಲಿ ಎಲ್ಲ ಸಮಯದಲ್ಲಿಯೂ ಕಂಸನಿಗೆ ಒಂದೇ ಒಂದು ಯೋಚನೆ, ಕೃಷ್ಣ 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 ಕೃಷ್ಣ. ಭಯಾತ್ ಕಂಸಃ. ನಿರಂತರ ಭಯದಿಂದ ಕಂಸನ ಸ್ಮರಣೆ ಮಾಡಿ 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 ಕೃಷ್ಣನನ್ನು ದರ್ಶನ ಮಾಡ್ತೆ ದೇಹ ಬಿಟ್ಟ. ಶಾಸ್ತ್ರಗಳನ್ನು ಹೇಳ್ತಾರೆ, ಕೊನೆಗೆ ಭಗವಂತನ ದರ್ಶನ ಯಾರು ಮಾಡ್ತಾರೋ ಭಗವದ್ಗತಿ ಪ್ರಾಪ್ತಿಯಾಗತ್ತೆ, ಸಾರೂಪ್ಯ ಮುಕ್ತಿ ಸಿಕ್ತಂತೆ ಕಂಸನಿಗೆ. ಕಂಸನ ಸಾವಾಗಲಿಲ್ಲ, ಕಂಸನ ಉದ್ಧಾರವಾಯಿತು ಅಂತ ಹೇಳುತ್ತೆ ಭಾಗವತ. ಈ ರೀತಿಯಾಗಿ ದುಷ್ಟ ಕಂಸನ ಅನುಚರರೆಲ್ಲರನ್ನು ಸಂಹಾರ ಮಾಡಿ ಮಥುರಿಗೆ ಒಡೆಯನು ಕಂಸನ ತಂದೆಯನ್ನು ಕುಳ್ಳಿರಿಸಿ ತನ್ನ ವಸುದೇವ ದೇವಕಿಯರನ್ನ ನೋಡಲಿಕ್ಕೆ ಹೋಗಿ ಅವರನ್ನು ಸಂತೈಸಿ ಅವರ ಅನುಗ್ರಹದಿಂದ ಸಾಂದೀಪನಿ ಮುನಿಯಲ್ಲಿ ವೇದಾಂತ ಶಾಸ್ತ್ರಗಳನ್ನು 64 ವಿದ್ಯೆಗಳನ್ನು 64 ದಿನದಲ್ಲಿ ಅಧ್ಯಯನ ಮಾಡಿ ಕುಬ್ಜೆ ಅಕ್ರೂರಾದಿಗಳ ಮನೆಗಳಿಗೆ ಹೋಗಿ ವ್ರಜದ ಗೋಪಿಯರಿಗೆ ಸಮಾಧಾನ ಕೊಡಲಿಕ್ಕೆ ಉದ್ಧವನನ್ನು ಕಳಿಸಿ ಕೊನೆಗೆ ಅದೇ ಉದ್ಧವನನ್ನು ಕೌರವನಿಗೆ ಬುದ್ಧಿ ಹೇಳುವುದಕ್ಕಾಗಿ ಕಳಿಸಿಕೊಡ್ತಾನೆ ಕೃಷ್ಣ. ಇಷ್ಟು ಭಾಗಗಳು ತುಂಬ ವಿಸ್ತಾರವಾಗಿದೆ. ಒಂದೊಂದೇ ವಾಕ್ಯದಲ್ಲಿ ನಾನು ಮುಗಿಸಿದ್ದೇನೆ, ಸಮಯ ಮುಕ್ತಾಯವಾದುದರಿಂದ. ಎಷ್ಟು ಭಾಗವತ ಹೇಳಿದರೂ ಸಾಕಾಗದು. ಎಲ್ಲ ಶಾಸ್ತ್ರಗಳು ಹಾಗೆ. ಇಡೀ ಭಾಗವತವನ್ನೇ 7 ದಿನ ಮಾಡುವಂಥ ಕ್ರಮ ಉಂಟು. ಇಡೀ ಭಾಗವತ ನಾವು ದಶಮಸ್ಕಂದದ ಪೂರ್ವಾರ್ಧ ನೋಡಿದ್ದೇವೆ. ಈ ದಶಮಸ್ಕಂದದ ಯಾವುದೋ ಕಥೆ ರಾಸಪಂಚಾಧ್ಯಾಯನೇ 7 ದಿನ ಮಾಡುವವರಿದ್ದಾರೆ. ಹೀಗೆ ಚಿಂತನೆ ಮಾಡ್ತಾ ಹೋದರೆ ಸಾಕಷ್ಟು ವಿಷಯಗಳನ್ನು ಒದಗಿಸ್ತಕ್ಕಂಥ ಗ್ರಂಥ ಭಾಗವತ. ಜೀವನದಲ್ಲಿ ಒಮ್ಮೆಯಾದರೂ ಪೂರ್ಣವಾಗಿ ಇದನ್ನು ಅಧ್ಯಯನ ಮಾಡಬೇಕು. ಶ್ಲೋಕಗಳನ್ನು ಹೇಳಲಿಕ್ಕೆ ಆಗದಿದ್ರೂ ಅರ್ಥದ ಭಾಗವನ್ನಾದರೂ ನಾವು ಅಧ್ಯಯನ ಮಾಡಬೇಕು. ಭಗವಂತನ ಮಹಿಮೆಯನ್ನು ಬಹಳ ಸುಂದರವಾಗಿ ಲೀಲಾಮಯವಾಗಿ ಅದ್ಭುತವಾಗಿ ವರ್ಣಿಸ್ತಕ್ಕಂತಹ ಶ್ರೀಮದ್ ಭಾಗವತವನ್ನು
ನಾವು 7 ದಿನಗಳಲ್ಲಿ ಯಥಾಶಕ್ತಿ ಯಥಾಮತಿ ನೋಡಿದೆವು. ಬರೀ ಕಥಾಭಾಗವಷ್ಟೇ ಅಲ್ಲ, ತತ್ವಚಿಂತನೆಯನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಮಾಡ್ತಾ ನಾವು ಮುಂದಕ್ಕೆ ಹೋಗಿದ್ದೆವು. ಆ ಕೃಷ್ಣನ ಪೂರ್ಣಾನುಗ್ರಹ, ಭಾಗವತ ಶಾಸ್ತ್ರದ ಪೂರ್ಣಾನುಗ್ರಹ ನಮ್ಮೆಲ್ಲರ ಮೇಲೂ ಇದ್ದು ಆ ಭಗವದ್ಭಕ್ತಿ ಸಂಪೂರ್ಣ ಪ್ರಮಾಣದಲ್ಲಿ ನಮ್ಮಲ್ಲಿ ಅವತರಿಸಲಿ, ನಮ್ಮ ಅಂತಃಕರಣ ಶುದ್ಧವಾಗಲಿ, ಜ್ಞಾನ ಭಕ್ತಿ ವೈರಾಗ್ಯಗಳು ನಮ್ಮಲ್ಲಿ ಒಡಮೂಡಲಿ, ಅದು ಮೋಕ್ಷಕ್ಕೆ ದಾರಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, 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 ಹೇ ನಾಥ ನಾರಾಯಣ ವಾಸುದೇವ. बोलिए कृष्णचंद्र भगवान की, भागवत महापुराण की, श्री शुक महाराज की, सद्गुरुनाथ महाराज की, वैदिक सनातन संस्कृति की. बोलो राधे 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 राधे. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. असतो मा सद्गमय, तमसो मा ज्योतिर्गमय, मृत्योर्मा अमृतङ्गमय. ॐ शान्ति शान्ति शान्तिः. कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि, नारायणायेति समर्पयामि. ॐ तत्सत्. श्रीकृष्णार्पणमस्तु. ॐ ಈ ಸಪ್ತಾಹದ ಕಾರ್ಯಕ್ರಮ ದೈವಾನುಗ್ರಹದಿಂದಲೇ ನಡೆದಕ್ಕಂಥದ್ದು. ಆರಂಭದಲ್ಲಿ ನಮ್ಮ ಕಲ್ಲಾರೆಮನೆ ನಾರಾಯಣ ಅವರು ಬಂದು ಕೇಳಿಕೊಂಡ್ರು, ಒಂದು ಭಾಗವತ ಸಪ್ತಾಹ ಮಾಡೋಣ ಅಂತ. ಸಿದ್ದಾಪುರದಲ್ಲಿ, ಅದು ದೂರದ ಶಂಕರ ಮಠದಲ್ಲಿ ಜನ ಸೇರ್ತಾರಾ ಅನ್ನುವ ಪ್ರಶ್ನೆ ನನ್ನ ಮನಸ್ಸಲ್ಲೂ ಮೂಡಿತು. ಇಲ್ಲ, ಮಾಡೋಣ, ಒಂದು ಒಳ್ಳೆಯ ಕಾರ್ಯಕ್ರಮ, ಜನ ಬರ್ತಾರೆ ಅಂತ ಅವರು ಧೈರ್ಯ ತೆಗೆದುಕೊಂಡು ಅವರ ಎಲ್ಲ ಸಹಾಯಕರನ್ನು ಸೇರಿಸಿಕೊಂಡು ಶಂಕರ ಮಠದ ಸಹಾಯದಿಂದ, ಸುಶಿರ ಸಂಗೀತ ಬಳದ ಸಹಾಯದಿಂದ ಪ್ರಕಾಶ್ ಅವರೆಲ್ಲರೂ ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಬಹಳ ಸುಂದರವಾಗಿ ಮೂಡಿ ಬಂತು. ಪ್ರತಿದಿನ ಒಬ್ಬೊಬ್ಬರು ಸಂಗೀತಗಾರರನ್ನು ಕರೆಸಿ ಭಕ್ತಿಮಯವಾದಂತಹ ಭಗವಂತನ ಲೀಲೆಗಳನ್ನು ಹೇಳುವಂತಹ ಗಾಯನವನ್ನು ಮಾಡಿದರು. ಸ್ವತಃ ಪ್ರಕಾಶ್ ಅವರೇ ಕೊಳಲು ವಾದನವನ್ನು ನೀಡಿ ನಮಗೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದರು. ಅದೆಲ್ಲಕ್ಕಿಂತ ಹೆಚ್ಚಿನದಾಗಿ ತಾವುಗಳೆಲ್ಲ ಶ್ರದ್ಧಾಭಕ್ತಿಯಿಂದ ಬಂದು ಕೇಳ್ತಾ ಇದ್ರಿ. ಭಗವಂತನ ಲೀಲೆಯನ್ನು ಸ್ಮರಣೆ ಮಾಡೋದಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ಆದ್ದರಿಂದ ಭಗವಂತ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ. ಹೀಗೆ ಜ್ಞಾನಯಜ್ಞಗಳು ಮತ್ತೆ ಮತ್ತೆ ನಡೆಯಲಿ. ಶ್ರವಣ ಭಕ್ತಿ 7 ದಿನಗಳ ಕಾಲ ಭಗವಂತನಲ್ಲಿಯೇ ನಮ್ಮ ಮನಸ್ಸು ತಲ್ಲೀನವಾಗ್ತಕ್ಕಂಥ ಅವಕಾಶ
ಮತ್ತೆ ಮತ್ತೆ ಸಿದ್ದಾಪುರದಲ್ಲಿ ನಡೆಯಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಹರಿ ಓಂ. ಹಾಂ, ನಮ್ಮ ಲಲಿತಾಲಕ್ಷ್ಮಿ ಭಟ್ ಅವರು ಸಾಹಿತಿಗಳು ಇದ್ದಾರೆ. ಅವರು ಈ ಭಾಗವತ ಸಪ್ತಾಹದ ಕುರಿತಾಗಿ ತಮ್ಮ ಅನಿಸಿಕೆಯನ್ನು ಕವನದ ರೂಪದಲ್ಲಿ ಬರೆದಿದ್ದಾರೆ. ಬಹಳ ಸುಂದರವಾಗಿ ಪ್ರತಿದಿನದ ಕಥೆಗಳನ್ನು ಅದರಲ್ಲಿ ಸಂಗ್ರಹ ರೂಪದಲ್ಲಿ ಬರೆದು ಕವನವನ್ನು ಬರೆದಿದ್ದಾರೆ. ಅವರ ಸುಪುತ್ರನೇ ಅದನ್ನು ವಾಚನ ಮಾಡಲಿಕ್ಕಿದ್ದಾರೆ. ಅದನ್ನು ಕೇಳಿಸಿಕೊಳ್ಳೋಣ. ಅವರ ಉಪನ್ಯಾಸದ ಅನುಭವ ವಾಣಿ ಕವನದ ಮೂಲಕ.